ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವ ನೆನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಆಮೆನ್. ಹಲ್ಲೆಲೂಯಾ. ಸೊ ಪಕ್ಕದಲ್ಲಿದ್ದವರು ಕೈ ಕೊಟ್ಟು ಹೇಳಿ, ಸಂತೋಷವಾಗಿರಬೇಕು. ಆಮೆನ್. ಹಲ್ಲೆಲೂಯಾ. ಸೊ ನಮ್ಮ ನಗು ಮುಖದಲ್ಲಿ ದೇವರಿದ್ದಾನೆ. ಆಮೆನ್. ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ನಾವು ಯಾವಾಗ ನಗಾಡುತ್ತಾ ಮಾತಾಡ್ತೀವಲ್ಲ ಅಲ್ಲಿ ದೇವರು ವಾಸವಾಗಿದ್ದಾನಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಆದ ಕಾರಣ ಯಾವಾಗಲೂ ಹೆಂಗಿರ್ಬೇಕಂತ ನಾವು ಸಂತೋಷವುಳ್ಳವರಾಗಿ ಇರಬೇಕು. ಇದಕ್ಕೆ ದೇವರಿಗೆ ತುಂಬಾ ಇಷ್ಟ. ಆಮೇಲೆ ಹಲ್ಲೆಲೂಯಾ. ನಾವು ಸಂತೋಷವಾಗಿದ್ದರೆ ದೇವರಿಗೆ ತುಂಬಾ ಇಷ್ಟ. ಮಕ್ಕಳು ಅಳುತ್ತಾ ಕುಂತಿದ್ರೆ ನಮಗೆ ಚೆನ್ನಾಗಿರುತ್ತಾ? ಅವ ನಗಾಡುತ್ತಾ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಓಡಾಡ್ತಾ ಇದ್ರೆ ನೋಡ್ಲಿಕ್ಕೆ ಹೆಂಗಿರುತ್ತೆ? ನಮಗೆ ಖುಷಿ ಆಗುತ್ತೆ. ಅಪ್ಪ ನಮ್ಮ ಮಗು ಏನು ಕಿರಿಕಿರಿ ಕೊಡಂಗಿಲ್ಲಪ್ಪ, ಆರಾಮಾಗಿರುತ್ತೆ. ಹಂಗೆ ನಾವು ಆರಾಮಾಗಿ ಸಂತೋಷವಾಗಿರುವಾಗ ದೇವರಿಗೆ ಸಂತೋಷವಾಗುತ್ತೆ. ಆಮೇಲೆ ಅಲ್ಲೆಲ್ಲೂ ಆದ ಕಾರಣ ಯಾವಾಗಲೂ ಹೆಂಗಿರ್ಬೇಕಂತ ನಾವು ಕರ್ತನಲ್ಲಿ ಸಂತೋಷವಾಗಿರಬೇಕು. ಹಲ್ಲೆಲೂಯಾ. ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 101ನೇ ಕೀರ್ತನೆ 6ನೇ ವಚನ. ಕೀರ್ತನೆಗಳ ಪುಸ್ತಕ 101ನೇ ಕೀರ್ತನೆ 6ನೇ ವಚನ. ದೇಶದಲ್ಲಿ ಇರುವಂತಹ ನಂಬಿಗಸ್ತರನ್ನು ಆರಿಸಿಕೊಳ್ಳುವನು. ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು. ಆಮೆನ್. ಅವರೇ ನನ್ನ ಸನ್ನಿಧಿಯಲ್ಲಿ ಏನ್ ಮಾಡಬೇಕು? ವಾಸಿಸಬೇಕು. ದೇಶದಲ್ಲಿ ಇರುವಂತ ನಂಬಿಗಸ್ತರನ್ನು ದೇವರು ಏನ್ ಮಾಡ್ತಾನಂತೆ? ಆರಿಸಿ ತೆಗೆದುಕೊಳ್ಳುತ್ತಾನಂತೆ. ಆಮೇಲೆ ಈಗ ಅಂಗಡಿಗೆ ಹೋಗ್ತೀರಿ, ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ತಗೊಳ್ತೀರಲ್ಲ, ಹೆಂಗ್ ತಗೊಳ್ತೀರಿ? ಒಂದ್ 2 ಕೆಜಿ ಕೊಡಂತೆ ತಗೊಳ್ತೀರಾ? ಹೆಂಗ್ ಮಾಡ್ತೀರಿ? ಅದರಲ್ಲಿ ಚೆನ್ನಾಗಿರೋದು, ನಮಗ್ ಬೇಕಾಗಿರೋದು ನಾವೇನ್ ಮಾಡ್ತಾ ಇದ್ದೇವೆ? ಆರಿಸಿ ತೆಗೆದುಕೊಳ್ಳುತ್ತೀವಿ. ಆಮೇಲೆ 1ಕ್ಕೆ 4 ಸಲ ನೋಡ್ತೀವಿ. ಒಮ್ಮೊಮ್ಮೆ ತೆಗೆದು ಹಾಕೊಂಡಿದ್ರು ಮತ್ತೆ ಪುಟ್ಟಿ ಒಳಗೆ ಏನ ಕಂಡುತ್ತಂದ್ರೆ ಮತ್ತೆ ತಗೊಂಡು ನೋಡಿ ಹೊರಗೆ ಹಾಕ್ಬಿಡ್ತೀವಿ. ಹೌದಾ ಇಲ್ವಾ? ಹಲ್ಲೆಲೂಯಾ. ಸೊ ಕೇವಲ 10-20 ರೂಪಾಯಿ ಕೊಟ್ಟು ತಗೊಳ್ಳುವಂತ ಟೊಮೆಟೊಗೆ ನಾವು ಅಷ್ಟೆಲ್ಲ ಆರಿಸಿ ತಗೊಳ್ತೀವಿ ಅಂದ್ರೆ, ನಮಗಾಗಿ ಆತನು ರಕ್ತವನ್ನೇ ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ತನ್ನ ಸ್ವಂತ ರಕ್ತವನ್ನು ಸುರಿಸಿ ಯೇಸು ಏನ್ ಮಾಡಿದಾನ್ರಿ? ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಅಂದಮೇಲೆ ಎಷ್ಟು ಮಟ್ಟಿಗೆ ನಮ್ಮನ್ನು ಜೋಪಾನವಾಗಿ ಆರಿಸಿಕೊಂಡಿರ್ತಾನಂತ ಯೋಚನೆ ಮಾಡ್ರಿ. ಆಮೇಲೆ ಈ ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ, ನನಗಿಂತ ಬುದ್ಧಿವಂತರಿದ್ದಾರೆ, ನನಗಿಂತ ಜ್ಞಾನವಂತರಿದ್ದಾರೆ, ನನಗಿಂತ ಆಸ್ತಿವಂತರಿದ್ದಾರೆ, ನನಗಿಂತ ಎಷ್ಟೋ ಚೆನ್ನಾಗಿ ಮಾತಾಡುವಂತವರು ಇರ್ತಾರೆ, ನನಗಿಂತ ಎಷ್ಟೋ ಚೆನ್ನಾಗಿ ಹಾಡಾಡೋರು ಇರ್ತಾರೆ, ನನಗಿಂತ ಎಷ್ಟೋ ಚೆನ್ನಾಗಿ ತಾಳಂತಗಳಿರೋರು ಈ ಲೋಕದಲ್ಲಿ ಇರ್ತಾರೆ. ಆದರೆ ಅವರೆಲ್ಲರನ್ನು ಬಿಟ್ಟು ದೇವರು ನಿಮ್ಮನ್ನು ನನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ನಮ್ಮಲ್ಲಿ ದೇವರು ನೋಡುವಂಥದ್ದು ಒಂದೇ ಒಂದು, ಅದು ನಂಬಿಕೆಯಾಗಿದೆ. ಆಮೇಲೆ ದೇವರು ದೇಶದಲ್ಲಿ ನಂಬಿಗಸ್ತರನ್ನು ಏನ್ ಮಾಡ್ತಾ ಇದ್ದಾನಂದ್ರೆ? ಆರಿಸಿ ತೆಗೆದುಕೊಳ್ಳುತ್ತಾ ಇದ್ದಾನೆ. ಆಮೇಲೆ ಅಲ್ಲೆಲ್ಲೋ ಇವತ್ತು ನಾವು ಈ ಸಭೆಯೊಳಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ದೇವರು ನಿಮ್ಮನ್ನು ನನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅವರೇ ನನ್ನ ಸನ್ನಿಧಿಯಲ್ಲಿ ವಾಸವಾಗಿರ್ತಾರೆ. ಏನ್ ಮಾಡ್ತಾರೆ? ಅವರೇ ನನ್ನ ಸನ್ನಿಧಿಯಲ್ಲಿ ವಾಸವಾಗಿರ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಎಷ್ಟೋ ಜನ ಬರ್ಬೋದು, ಹೋಗ್ಬೋದು, ಆದ್ರೆ ಈ ಸಭೆ ಒಳಗಂತ ಹೇಳಿ, ದೇವರ ಸನ್ನಿಧಿಯಲ್ಲಿ ಅಂತ ಹೇಳಿ ವಾಸವಾಗಿರಲಿಕ್ಕೆ ಕೆಲವರು ಮಾತ್ರ ಯೋಗ್ಯವಾಗಿರ್ತಾರೆ. ಅವ್ರು ಯಾರಂತ ನೋಡೋದು, ಅದರ ನಂಬಿಗಸ್ತರಾಗಿರ್ಬೇಕು. ಆಮೇಲೆ ಅವ್ರು ಯಾರಾಗಿರ್ಬೇಕು? ನಂಬಿಗಸ್ತರಾಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 1ನೇ ಕೊರಿಂಥದವರು ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ದಿನದಲ್ಲಿ ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸಲಾರದಂತೆ ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವನು. ದೇವರು ಏನಾಗಿದ್ದಾನ್ರಿ? ನಂಬಿಗಸ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಕಡೆಯವರೆಗೂ ದೇವರು ಏನ್ ಮಾಡ್ತಾನೆ? ಮನಸ್ಸು ಸ್ಥಿರಪಡಿಸುವಂತ ದೇವರಾಗಿದ್ದಾನೆ. ಯಾರಾದ್ರೂ ನಮ್ಮ ದೃಢಪಡಿಸ್ಲಿಕ್ಕೆ ಆಗತ್ತಾ? ದೃಢಪಡಿಸ್ಲಿಕ್ಕೆ ಆಗತ್ತಾ? ಏನು ಬ್ಯಾಡ್ರಿ, ನಂಟ್ರ ಮನೆಗೆ ಹೋಗ್ರಿ ನೋಡೋಣ. 2 ದಿನ 3 ದಿನ 1 ವಾರ 2 ವಾರ 3ನೇ ವಾರಕ್ಕ ನಮ್ಮ ಸ್ಥಿತಿ ಏನಾಗತ್ರಿ? ಹೆಂಗಾಗತ್ತ? ನಾವು ಓಡ್ ಹೋಗ್ತೀವಲ್ಲ, ಅವ್ರು ಬೇಕು ಇವ್ರು ಬೇಕು ಅವ್ರು ಬೇಕು ಇವ್ರು ಬೇಕಂತ ಹೇಳಿ ಹೋಗ್ರಿ. 2 ದಿನ ಪ್ರೀತಿ ಅಷ್ಟೇ. 3ನೇ ದಿನಕ್ಕೆ ಏನಾಗೋದಿಲ್ಲ, ಆ ಪ್ರೀತಿ ಬರೋದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. 2 ವಾರ ಆದ್ಮೇಲೆ ಯಾಕಪ್ಪ ಯಾವಾಗ ಹೋಗ್ತೀರ ಅನ್ನೋ ಕೇಳೋ ಪರಿಸ್ಥಿತಿನೂ ಬರುತ್ತೆ. ಆಮೇಲೆ ನಿಮಗೇನು ಕೆಲಸ ಇಲ್ಲನ್ನ ಹಂಗೆ ಸೂಕ್ಷ್ಮವಾಗಿ ಕೇಳ್ತಾರೆ.
ಯಾಕೆ ಮತ್ತೆ ಮನೆ ಮಠ ಎಲ್ಲ ಬಿಟ್ಟು ಬಂದಿದ್ದಿಲ್ಲ ನೋಡ್ಕೊಳ್ಳೋರು ಯಾರು? ಹಂಗೆ ತಿರುಗ ಅವಾಗಲೇ ಅರ್ಥ ಮಾಡ್ಕೋಬೇಕು ನಮ್ಮನ್ನ ನಡಿ ಅಂತಾರ ಅಂತೇಳಿ. ಆಮೇಲೆ ಅಲ್ಲೆಲ್ಲೋ ಅರ್ಥ ಆಯ್ತಲ್ಲ ಪ್ರಿಯರೇ? ಯಾಕಂದ್ರೆ ಈ ಲೋಕದಲ್ಲಿ ನಮಗಂತ ದೇವರು ಏನ್ ಮಾಡಿದ್ದಾನೆ, ಒಂದು ಕುಟುಂಬವನ್ನು ಕೊಟ್ಟನಲ್ಲ, ಅದನ್ನ ಬಿಟ್ಟು ಬೇರೆ ಯಾರು ನಮಗ್ ಸ್ವಂತವಾದವರಲ್ಲ. ಆಮೇನ್ ಅಲ್ಲೂಯ್ಯ. ಎಲ್ಲಿ ಹೋದ್ರು ಒಂದು ದಿನ, 2 ದಿನ, 3ನೇ ದಿನಕ್ಕೆ ಅವ್ರು ನಮ್ಮನ್ನ ಏನ್ ಮಾಡೋಂಗಿಲ್ರಿ. ಅಲ್ಲೆಲ್ಲೂಯ್ಯ. ಯಾಕೋ ಒಂದಿನ ಬಂದಿದ್ದೀರಿ ಅಂತೇಳಿ ಚಿಕನ್ ಮಟನ್ ಎಲ್ಲ ತಗೊಂಡು ಕೊಡ್ತಾರೆ. 2ನೇ ದಿನನೂ ಮಾಡ್ಬೋದು, 3ನೇ ದಿನ ಚಿಕನ್ ಮಟನ್ ಮಾಡ್ತಾರನ್ನ. ಅವಾಗ ಒಂದು ವೇಳೆ ಕೇಳಕ್ ಹೋದ್ರೆ ಏನಂತಾರ್ರಿ? ಯಾಕ ಸೊಪ್ಪು ತರಕಾರಿ ಎಲ್ಲ ಹೋಗೋದಿಲ್ಲ ಒಟ್ಟಿಗೆ ಅಂತ ಕೇಳ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆಟೋಮೆಟಿಕ್ ಬಂದ ಬಿಡುತ್ತೆ ಈ ಶಬ್ದ. ಆಮೇಲೆ ಅಲ್ಲೆಲ್ಲೂಯ್ಯ. ಅದಕ್ಕೆ ಈ ಗೌರವ, ಈ ಲೋಕದಲ್ಲಿ ಸಿಗುವಂತ ಗೌರವ, ಈ ಲೋಕದಲ್ಲಿ ಸಿಗುವಂತ ಸ್ಥಾನ ಇಲ್ಲ ಕೇವಲ ಕ್ಷಣ ಮಾತ್ರಕ್ಕೆ. ಅಲ್ಲೆಲ್ಲೂಯ್ಯ. ಆದರೆ ಕಡೆಯವರೆಗೆ ವಾಕ್ಯದಲ್ಲಿ ನಾವು ನೋಡಿದ್ವಿ, ಕಡೆಯವರೆಗೆ ನಮ್ಮನ್ನು ಸ್ಥಿರಪಡಿಸೋಣ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮಾತ್ರವೇ. ಆಮೇಲೆ ಅಲ್ಲಲ್ಲಿ ಅವನು ನಂಬಿಗಸ್ತನಾಗಿದ್ದಾನೆ. ನಮ್ಮನ್ನ ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಆದ ಕಾರಣ ಅವನು ಮಾತ್ರವೇ ನಮ್ಮನ್ನ ಕಡೆಯವರೆಗೆ ಏನ್ ಮಾಡ್ತಾನ್ರಿ? ಸ್ಥಿರಪಡಿಸುತ್ತಾನೆ. ನಂಬಿಗಸ್ತರು ಮಾತ್ರವೇ ದೇವರ ಸಭೆಯಲ್ಲಿ ವಾಸವಾಗಿರಲಿಕ್ಕೆ ಸಾಧ್ಯ. ಆಮೇಲೆ ಅಲ್ಲೆಲ್ಲೂಯ್ಯ. ಸತ್ಯವೇದದಲ್ಲಿ ಎಷ್ಟೋ ನಂಬಿಗಸ್ತರುಗಳು ಇರಬಹುದು, ಆದರೆ ದೇವರು ಒಬ್ಬ ವ್ಯಕ್ತಿಯನ್ನು ಮಾತ್ರ ನಂಬಿಗಸ್ತರು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾರವನು? ಮೋಶೆ. ಅಲ್ಲೆಲ್ಲೂಯ್ಯ. ವಾಕ್ಯವನ್ನು ನಾವು ನೋಡ್ಬೋದು. ನಂಬರ್ಸ್, ಅದೇನಂತಾರೆ ನಂಬರ್ಸ್ಗೆ? ಅರಣ್ಯಕಾಂಡ 12ನೇ ಅಧ್ಯಾಯ 7ನೇ ವಚನ. ಅರಣ್ಯಕಾಂಡ. ನನ್ನ ಸೇವಕನಾದ ಮೋಶೆಯು ಹಾಗಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಾನೆ. ಆಮೇಲೆ ದೇವರು ಒಬ್ಬ ವ್ಯಕ್ತಿನ ಕರೆದು ಹೇಳುವಂತ ಮಾತು, ಈ ಲೋಕದಲ್ಲಿ ಇದಾರಲ್ಲ ಅವನ ತರ ಅಲ್ಲ, ಇವನಲ್ಲ, ನನ್ನ ದಾಸನಾಗಿರುವಂತ ಮೋಶೆ ನನ್ನ ಮನೆಯಲ್ಲಿ ನಂಬಿಗಸ್ತನಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾರ ಮನೆಯಲ್ಲಿ? ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಒಬ್ಬ ದೇವರು ಒಬ್ಬ ಮನುಷ್ಯನನ್ನ ನಂಬಿಗಸ್ತನ ಕರೆಯೋದು ಇವನ ಮಾತ್ರ. ಆಮೇಲೆ ನನ್ನ ಮನೆಯಲ್ಲಿ ಮೋಶೆ ಹೆಂಗಿದ್ದಾನ್ರಿ? ನಂಬಿಗಸ್ತನಾಗಿದ್ದಾನೆ. ಆ ಹೆಸರು ನಮಗೂ ದೇವ್ರು ಕೊಡ್ಲಿಕ್ಕೆ ಆಗತ್ತಾ? ಅಷ್ಟು ನಾವು ನಂಬಿಗಸ್ತರಾಗಿದ್ದೀವ? ಅಲ್ಲೆಲ್ಲೂಯ್ಯ. ಇಲ್ಲಿ ಒಂದು ಮಾತು ಕೇಳ್ತೀವಿ, ಹೊರಗೆ ಹೋದ್ರೆ ಇನ್ನೊಂದು ಮಾತು ಕೇಳ್ತೀವಿ. ಅಲ್ಲೆಲ್ಲೂಯ್ಯ. ಹೌದಾ ಇಲ್ವಾ? ಯಾಕಂದ್ರೆ ಅನೇಕ ಸಾರಿ ನಾವು ಅನುಭವಿಸಿದ್ದೀವಿ ಪ್ರಿಯರೇ. ಇಲ್ಲಿ ಬರ್ತಾರೆ, ಇಲ್ಲಿ ಸಾಕ್ಷಿಯಾಗಿರ್ತಾರೆ, ಹೊರಗೆ ಹೋಗ್ತಾರೆ, ಅವ್ರು ಏನೋ ಮಾತಾಡಿದ್ರೆ ಹೌದಲ್ಲ ಅದು ಕರೆಕ್ಟ್ ಆಯ್ತು ಹೇಳಿ ಅವ್ರ ಕಡೆ ಹೋಗ್ಬಿಡ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅಂದ್ರೆ 2 ವೇಷ. ಆಮೇಲೆ ಏನದ? ಅಲ್ಲೆಲ್ಲೂಯ್ಯ. ಇಲ್ಲಿ ಬಂದ್ರೆ ಹಿಂಗ, ಅಲ್ಲಿ ಹೋದ್ರೆ ಹಂಗ, ಅಲ್ಲಿ ಇದ್ರೆ ಹಂಗ, ಇಲ್ಲಿ ಬಂದ್ರೆ ಹಿಂಗ. ಅಲ್ಲೆಲ್ಲೂಯ್ಯ. ಆದರೆ ದೇವ್ರಿಗೆ ಬೇಕಾಗಿರೋದು ನಂಬಿಗಸ್ತರು. ಆಮೇಲೆ ಎಲ್ಲಿ ಇದ್ರು ನಾವು ದೇವರಿಗೆ ಹೆಂಗಿರಬೇಕು? ನಂಬಿಗಸ್ತರಾಗಿರಬೇಕು. ಅಲ್ಲೆಲ್ಲೂಯ್ಯ. ನಾವು ದೇವರ ನಂಬಿಗಸ್ತರಾಗಿರುವಾಗ ಆತನ ಮನೆಯಲ್ಲಿ ನಾವು ವಾಸವಾಗಿರಬಹುದು. ಅಲ್ಲೆಲ್ಲೂಯ್ಯ. ಈ ಸಭೆ ಒಳಗೆ ನಾವು ಇದೀವಿ ಅಂದ್ರೆ ನಂಬಿಗಸ್ತರಾಗಿರಬೇಕು. ಆಮೇಲೆ ನಂಬಿಗಸ್ತರಿಗೆ ಮಾತ್ರ ದೇವರ ಸಭೆಯಲ್ಲಿಯೂ ಪರಲೋಕ ರಾಜ್ಯದಲ್ಲಿಯೂ ಜಾಗ ಇದೆ. ಅದಕ್ಕೆ ದೇವರು ಮೋಶೆಗೆ ದೇವರು ಹೇಳುವಂಥದ್ದು, ನನ್ನ ಮನೆಯಲ್ಲಿ ನಂಬಿಗಸ್ತನಾಗಿದ್ದಾನೆ. ಯಾಕೆ ದೇವರು ಮೋಶೆಗೆ ಮಾತ್ರ ನಂಬಿಗಸ್ತನಂತ ಹೇಳಿದಾನೆ? ಯೋಚನೆ ಮಾಡಿದರ? ಮೋಶೆಗೆ ಹೆಂಡತಿ ಇಲ್ವಾ? ಮೋಶೆಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಇದರ ಇಲ್ವಾ? ಇದರ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಫರೋಹನ ಕಡೆಯಿಂದ ಹೆದರಿ ಪ್ರಾಣ ಭಯದಿಂದ ಓಡಿ ಹೋಗುವಾಗ ಎಥಿಯೋಪ್ಯ ದೇಶದಲ್ಲಿ ಹೋಗಿ ಅಲ್ಲಿ ಒಬ್ಬ ಮನೆಯಲ್ಲಿ ಸೇರಿಕೊಂಡಿದ್ದಾನೆ. ಅವ್ರ ಮಾವನ ಮನೆಯಲ್ಲಿ ವಾಸವಾಗಿದ್ದಾನೆ. ಅವರಿಗಿರುವಂತ ಒಬ್ಬ ಮಗಳನ್ನು ಅವನು ಮದುವೆ ಮಾಡಿಕೊಳ್ಳುತ್ತಾನೆ. ಸೊ 2 ಮಕ್ಕಳನ್ನು ಕೂಡ ಅವನು ಏನ್ ಮಾಡ್ತಾನೆ? ಹೆರುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಇದೆ. 2 ಮಕ್ಕಳ ಹೆಸರುಗಳು ಕೂಡ ಈ ಸತ್ಯವೇದದಲ್ಲಿ ಇದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಅವನಿಗೆ ಹೆಂಡತಿ ಇದೆ, ಮಕ್ಕಳಿದೆ, ಎಲ್ಲ ಇದ್ರು ಕೂಡ ಅವನು ಸಾಯುವಾಗ ಅವನ ಜೊತೆಗೆ ಯಾರಿದ್ರು ಗೊತ್ತಾ? ಸಾಯುವಾಗ ಯಾರಿದ್ರು ಅವನ ಜೊತೆಗೆ? ಅವನ ಹೆಂಡತಿನೂ ಇಲ್ಲ, ಮಕ್ಕಳು ಇಲ್ಲ, ನಂಟರು ಇಲ್ಲ, ಬಳಗ ಇಲ್ಲ, ಯಾರೂ ಇಲ್ಲ, ದೇವರೊಬ್ಬನೇ ಅವನ ಸಂಗಡ ಇದ್ದನು. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಕಡೆಯವರೆಗೆ ನಮ್ಮನ್ನು ಸ್ಥಿರಪಡಿಸುವ ನಂಬಿಗಸ್ತನಾಗಿರುವಂತ ಕರ್ತನ ಮಾತ್ರವೇ ಪ್ರಿಯರೇ. ಅಲ್ಲೆಲ್ಲೂಯ್ಯ. ನೋಡ್ರಿ, ದೇವರಿಗಾಗಿ ಎಲ್ಲವನ್ನು ತ್ಯಾಗ ಮಾಡ್ಲಿಕ್ಕೆ ಅವನು ರೆಡಿ. ಅದಕ್ಕೆ ಇವತ್ತು ಅವನ ನಾಯಕನಾಗಿದ್ದಾನೆ. ಇಲ್ಲಿ ಬರೆದಿರುವಂತಹ 10 ಆಜ್ಞೆಗಳನ್ನು ಕೊಟ್ಟಿದ್ದವನು ಅವನೇ. ಆಮೇಲೆ ದೇವರು ಆ ಒಂದು ಚೀನಾ ಬೆಟ್ಟದ ಮೇಲೆ ಕರೆದು ಆ ಒಂದು ಬೆಂಕಿಯಲ್ಲಿ ಇಳಿದು ಆ ಕಾರ್ಮೇಘದ ಮಧ್ಯದಲ್ಲಿ ದೇವರು ಮೋಸೆ ಸಂಗಡ ಮಾತಾಡಿದರು. ಆಮೇಲೆ ಅಲ್ಲೆಲ್ಲೂಯ್ಯ. ನಾನು ನಿನ್ನ ಸಂಗಡ ಹೆಂಗ್ ಮಾತಾಡ್ತೇನೆ? ಒಬ್ಬ ಸ್ನೇಹಿತನ ಜೊತೆಗೆ ಮಾತಾಡೋ ಪ್ರಕಾರ ಮಾತಾಡುತ್ತೇನೆ. ಅಲ್ಲೆಲ್ಲೂಯ್ಯ. ಸೊ ದೇವರು ಮೋಸೆ ಸಂಗಡ ಹೆಂಗ್ ಮಾತಾಡಿದ್ರಂತ್ರಿ? ಹೆಂಗ್ ಮಾತಾಡಿದ್ರು?
ಸ್ನೇಹಿತರು. ಈಗ ನಮಗೆ ದೋಸ್ತರೆಲ್ಲ ಇರ್ತಾರ, ಎಲ್ಲರಿಗೂ ಇರ್ತಾರಲ್ಲ. ಸ್ಕೂಲ್ ಓದುವಾಗ ಪಕ್ಕದ ಮನೆಯಲ್ಲಿ ಯಾರೋ ಒಬ್ರನ್ನ ಏನು ಮಾಡಿರ್ತೀವಿ ನಾವು, ಫ್ರೆಂಡ್ ಅಂತ ಇಟ್ಕೊಂಡಿರ್ತೀವಿ. ಫ್ರೆಂಡ್ ಹತ್ರ ಏನು ಮಾಡ್ತೀವಿ ನಾವು, ಎಲ್ಲ ವಿಷಯ ಹಂಚ್ಕೊಳ್ತೀವಿ. ಹೌದಾ? ನಮ್ಮ ಮನೇಲಿ ಒಂದು ಸಣ್ಣ ಗಡ್ಡಿ ಕೆಳಗೆ ಬಿದ್ದರೂ ಕೂಡ ಹೋಗಿ ಹೇಳ್ತೀವಿ, ಹಿಂಗಾಯ್ತು ನೋಡಂತೀವಿ. ಹೌದಾ ಇಲ್ವಾ? ಅದೇ ಸ್ನೇಹಿತರಂತೆ. ಅಲ್ಲೆಲ್ಲೂ ಹಂಗೆ ಮೋಶೆ ದೇವರೊಂದಿಗೆ ಪ್ರತಿಯೊಂದು ವಿಚಾರಗಳಲ್ಲಿ ದೇವರನ್ನ ಕೇಳಿ 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 ಮುಂದೆ ಹೋಗ್ತಾ ಇದ್ದ. ಆಮೇಲೆ ಇವತ್ತು ಎಷ್ಟೋ ಜನ ಹೆಂಡತಿ ಮಾತನ್ನ ಕೇಳಿ, ಮಕ್ಕಳ ಮಾತನ್ನ ಕೇಳಿ, ನಂಟರ ಮಾತನ್ನ ಕೇಳಿ ದೇವರ ಹತ್ರ ಹೋಗೋದೇ ಇಲ್ಲ. ಆಮೇಲೆ ಆದರೆ ಮೋಶೆ ದೇವರಿಗಾಗಿ ಎಲ್ಲ ತ್ಯಾಗ ಮಾಡಿದ. ನೋಡ್ರಿ, ಆ ಒಂದು ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ದೇವರು ಆ ಬೆಟ್ಟದ ತುದಿಯಲ್ಲಿ ನಿಂತು ಆ ಪರ್ವತದಲ್ಲಿ ಮೋಶೆನೇ ಕರೀತಾ ಇದ್ದಾರೆ. ಆಗ ಮೋಶೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ. ಮೋಶೆ ಹೋಗುವಾಗ, ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನ ಆಶೀರ್ವಾದ ಮಾಡುತ್ತೇನೆ, ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡಿಕೊಂಡು ಬರಲಿರುವ ನಾಯಕನಾಗಿ ನಾನು ಏನು ಮಾಡ್ತೇನೆ, ನಿನ್ನನ್ನು ಮಾಡುತ್ತೇನೆ ಅಂತ ಹೇಳಿ ದೇವರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ. ಎಲ್ಲ ಮಾತಿಗೆ ಒಪ್ಪಿ ಅವನು ನಂಬಿಗಸ್ತನಾಗಿ ಅವನೇನು ಮಾಡ್ತಾನೆ, ಹೊರಟು ಬರ್ತಾ ಇದ್ದಾನೆ. ಹಲ್ಲೆಲೂಯ. ಇನ್ನು ಅಬ್ರಹಾಮನ ದೇವರು ಕರೆಯುವಾಗ ನಂಬಿಕೆಗೆ ತಂದೆ ಯಾರು? ನಂಬಿಕೆಗೆ ತಂದೆ ಯಾರು? ಅಬ್ರಹಾಮನು. ಈವನ್ ಅಬ್ರಹಾಮನು ಕೂಡ ದೇವರು ಬಾ ಅಂದ ತಕ್ಷಣ ತನ್ನ ಹೆಂಡತಿ, ಅಣ್ಣನ ಮಗನಾಗಿರುವಂಥ ಲೋಟ ಎಲ್ಲರನ್ನು ಕರ್ಕೊಂಡು ಬರ್ತಾ ಇದ್ದ. ಆದರೆ ಮೋಶೆ ಮಾತ್ರ ಯಾರನ್ನ ಕರ್ಕೊಂಡು ಬರ್ತಾ ಇಲ್ಲ, ತಾನೊಬ್ಬನೇ ಬಂದ. ಆಮೇಲೆ ಹಲ್ಲೆಲೂಯ, ತಾನೊಬ್ಬನೇ ಬಂದ. ಹಲ್ಲೆಲೂಯ. ಅವನು ಬಂದು ದೇವರೊಂದಿಗೆ ಅನ್ಯೋನ್ಯವಾಗಿದ್ದ, ದೇವರೊಂದಿಗೆ ಮಾತಾಡ್ತಾ ಇದ್ದ, ದೇವರೊಂದಿಗೆ ನಡೀತಾ ಇದ್ದ, ದೇವರೊಂದಿಗೆ ಕೇಳ್ತಾ ಇದ್ದ. ಒಂದು ಕಡೆ ಅವನು ಐಗುಪ್ತ ದೇಶವನ್ನು ಬಿಟ್ಟು ಬಂದು ಕೆಂಪು ಸಮುದ್ರ ದಾಟಿ ಪ್ರಯಾಣ ಮಾಡಿ ಒಂದು ಕಡೆ ಬಂದು ಒಂದು ಯುದ್ಧದಲ್ಲಿ ಜಯ ಹೊಂದಿದ ಮೇಲೆ ಅವನ ಮಾವ ಏನು ಮಾಡ್ತಿದ್ದಾನಂದ್ರೆ, ಅವನ ಹೆಂಡತಿ ತನ್ನ 2 ಮಕ್ಕಳನ್ನ ಕರೆದುಕೊಂಡು ಬರ್ತಾ ಇದ್ದಾನೆ. ಆಮೇಲೆ ಅಲ್ಲಿ ತನಕ ಮೋಶೆ ಏನು ಮಾಡಲಿಲ್ಲ, ಹೆಂಡತಿ ಮುಖ ನೋಡ್ಲಿಲ್ಲ, ಮಕ್ಕಳ ಮುಖ ನೋಡ್ಲಿಲ್ಲ, ಯಾರ ಮುಖನೂ ನೋಡ್ಲಿಲ್ಲ. ದೇವರು ತೋರಿಸಿದ ದಾರಿಯಲ್ಲಿ ನಡೀತಾ ಇದ್ದ. ಅದಕ್ಕೆ ದೇವರು ಮೋಶೆಯನ್ನ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಅಂತ ಹೇಳ್ತಾ ಇದ್ದ. ಆಮೇಲೆ ಹಲ್ಲೆಲೂಯ. ಇವತ್ತು ನಾವಾಗಿದ್ರೆ ಏನ್ ಮಾಡ್ತಿದ್ವಿ, ಏನ್ ಮಾಡ್ತಿದ್ದಿರಬಹುದು, ಹೆಂಡ್ರ ಮಕ್ಕಳು ಕಟ್ಕೊಂಡೆ ಅಡ್ಡಾಡ್ತಿದ್ವಿ. ಒದ್ದಾಡಿದ್ರು ಪರವಾಗಿಲ್ಲ, ಇರ್ಲಿ, ಇನ್ನು ಅವ್ರು ಏನೋ ಕಷ್ಟಪಟ್ರೆ ದೇವರೇ ಬೇಡ ಬಿಡು, ಮತ್ತೆ ಇಕ್ಕಿ ಸಮಾಧಾನ ಮಾಡ್ತೀನಿ ಅಂತ ಬಂದ್ಬಿಡ್ತೇವೆ. ಹೌದಾ ಇಲ್ವಾ? ಆಮೇಲೆ ಹಲ್ಲೆಲೂಯ. ಮತ್ತೆ ವಟ 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 ನಚ್ಚಾಕತ್ತಲ್ಲ, ಒಂದು ನಾನು ಅಲ್ಲಿರ್ಬೇಕಲ್ಲ, ಇಲ್ಲೇ ಇರಬೇಕು, ಆಯ್ತು ಇಕ್ಕಿಗೆ ಸಮಾಧಾನ ಮಾಡ್ತೀನಿ ಬಿಡು ಅನ್ನೋ ಮಟ್ಟಿಗೆ ನಾವೇನ್ ಮಾಡ್ತೀವಿ, ಯೋಚನೆ ಮಾಡುತ್ತೇವೆ. ಆದ್ರೆ ಮೋಶೆ ಹಂಗ್ ಮಾಡ್ಲಿಲ್ಲ. ಹಲ್ಲೆಲೂಯ. ತನ್ನ ಹೆಂಡತಿ, ಮಕ್ಕಳು ಎಲ್ಲರನ್ನು ಬಿಟ್ಟು ದೇವರು ಯಾವ ಮಾರ್ಗದಲ್ಲಿ ತೋರಿಸಿದ್ರು ಅಲ್ಲಿಗೆ ಹೋಗ್ತಾ ಇದ್ದ. ಆಮೇಲೆ ಹಲ್ಲೆಲೂಯ. ಅದಕ್ಕೆ ದೇವರ ಮನೆಯಲ್ಲಿ ಎಲ್ಲ ಮೋಶೆ ಹೆಂಗಿದ್ದನು, ನಂಬಿಗಸ್ತನಾಗಿದ್ದನು. ಅವನು ಇಷ್ಟೆಲ್ಲ ದಿನಗಳು ಪ್ರಯಾಣ ಮಾಡಿ ಬಂದ ಮೇಲೆ ಪಾಪ ಎಷ್ಟೋ ದಿನಗಳಾಯ್ತಂತ ಹೇಳಿ ಹೆಣ್ಣು ಕೊಟ್ಟ ಮಾವ ಏನ್ ಮಾಡ್ತಿದ್ದಾನಂತೆ, ಅವಳ ಮಗಳನ್ನ 2 ಮಕ್ಕಳನ್ನ ಕರ್ಕೊಂಡು ಮೋಸೆ ನೋಡಕ್ ಬಂದಿದ್ರಂತೆ. ಅಧ್ಯಾಯದಲ್ಲಿ ಇದೆ, ಐ ಥಿಂಕ್ ವಿಮೋಚನ ಕಾಂಡ 18ನೇ ಅಧ್ಯಾಯದಲ್ಲಿ ಈ ವಾಕ್ಯಗಳೆಲ್ಲ ಇದೆ. ಆಮೇಲೆ ಹಲ್ಲೆಲೂಯ. ಸೊ ಬಂದು ಹೆಂಗ್ ನಡೀತಾ ಇದ್ದೀಲ್ವಾ, ಖುಷಿ ಖುಷಿಯಿಂದ ಮಾತಾಡ್ತಾ ದೇವನನ್ನು ಯೂಸ್ ಮಾಡ್ತಾ ಇದ್ದ. ಆಮೇಲೆ ದೇವನನ್ನು ಫರೋಹನ ಮುಂದೆ ಹೋಗಿ ನಿಲ್ಲಿಸಿದ, ದೊಡ್ಡ ಅದ್ಭುತಗಳನ್ನು ಮಾಡಿದ, ಕೆಂಪು ಸಮುದ್ರ ದಾಟಿದೀವಿ, ಯುದ್ಧದಲ್ಲಿ ನಮಗೆ ಜಯನೂ ಸಿಕ್ತು ಅಂತ ಹೇಳುವಾಗ ಮೋಶೆ ದೇವನಿಂದ ಸಂಗಳಿದ್ದಾನೆ ಅಂತ. ಆಮೇಲೆ ಅಲ್ಲೆಲ್ಲ ಮಾವ ಹೇಳುವಂತ ಮಾತಿನ ಗೊತ್ತಾ, ಈ ಲೋಕದಲ್ಲಿ ಇರುವಂತ ಎಲ್ಲಾ ದೇವರುಗಳಿಗಿಂತಲೂ ಯೆಹೋವ ದೇವರು ದೊಡ್ಡವನಾಗಿದ್ದಾನೆ. ಅಲ್ಲೆಲ್ಲೂಯ. ಕಾರಣ ನೋಡ್ರಿ, ಮೋಶೆಗೆ ಚಿಂತೆ ಇಲ್ಲ, ಅಯ್ಯೋ ನನ್ನ ಹೆಂಡತಿ ಅಲ್ಲಿದ್ದಾರಲ್ಲ, ನನ್ನ ಮಕ್ಕಳು ಇಲ್ಲಿದ್ದಾರಲ್ಲ, ನಾವು ಇಲ್ಲೇ ಕುತ್ಕೊಂಡು ಅಲ್ಲಿ ಚಿಂತೆ ಮಾಡ್ತೇವೆ. ಹೌದಾ ಇಲ್ವಾ? ಈಗ ನಾವು ಇಲ್ಲಿ ಕುಂತಿದ್ರು ಹೊರಗೆ ಎಷ್ಟೋ ಚಿಂತೆ ಮಾಡೋರಿದ್ದೀವಿ. ಆಮೇಲೆ ಹಲ್ಲೆಲೂಯ. ಹೌದಾ ಇಲ್ವಾ? ಮುಂದೆ ವ್ಯಾಪಾರ ಹೆಂಗೆ, ನಮ್ಮ ಮಕ್ಕಳು ಹೆಂಗೆ, ಅಡಿಗೆ ಮಾಡೋದು ಹೆಂಗೆ, ಈಗ ಮನೆಗೆ ಹೋಗಿ ಊಟ ಅಡಿಗೆ ಮಾಡಿ ತಿನ್ನೋದು ಹೆಂಗೆ, ಚಿಕನ್ ತೊಗೊಂಡು ಹೋಗೋಣ, ಮಟನ್ ತೊಗೊಂಡು ಹೋಗೋಣ, ಫಿಶ್ ತೊಗೊಂಡು ಹೋಗೋಣ, ಕಾಡಲ್ಲಿ ಏನೋ ಸಿಗತ್ತಾ, ಇಲ್ಲ ಬೇಟೆಗೆ ಹೋದ್ರೆ ಏನೋ ಸಿಗತ್ತಾ. ಸೊ ಹಿಂಗೆ ಕುತ್ಕೊಂಡು ಏನು ಮಾಡ್ತಾ ಇರ್ತೀವಿ, 108 ವಿಚಾರಗಳನ್ನು ಮಾಡ್ತಾ ಇರ್ತೇವೆ. ಆಮೇಲೆ ಹಲ್ಲೆಲೂಯ. ಹೌದಾ ಇಲ್ವಾ? ಆದರೆ ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದನು, ಯಾವ ಚಿಂತೆ ಮಾಡಲಿಲ್ಲ. ನನ್ನ ಹೆಂಡತಿ ಅಲ್ಲಿದ್ದಾಳಲ್ಲ, ನನ್ನ ಮಕ್ಕಳು ಅಲ್ಲಿ ಬಿಟ್ಟು ಬಂದಿದ್ದಾರಲ್ಲ, ಹೆಂಗಿರ್ತಾರೋ ಏನೋ, ಏನು ಮಾಡ್ತಾರೋ ಏನೋ ಅಂತ ಯಾವ ಚಿಂತೆ ಅವನೇನು ಮಾಡಲಿಲ್ಲ. ಅವನು ದೇವರ ವಿಷಯದಲ್ಲಿ ವೈರಾಗ್ಯವಾಗಿ ನಡೀತಾ ಇದ್ದನು. ಅದಕ್ಕೆ ಅವನ ಮನೆಯಲ್ಲೆಲ್ಲ ಮೋಶೆ ಹೆಂಗಿದ್ದ, ನಂಬಿಗಸ್ತನಾಗಿದ್ದ. ಇವತ್ತು ಅನೇಕರು ನಾವೇನು ಮಾಡ್ತೇವೆ ಅಂದರೆ, ಸತ್ತ ಮೇಲೆ ಹೆಂಗಿದ್ರೆ ಏನು, ಪೌಲನೇ ಹೇಳ್ತಾನೆ, ನನ್ನ ಶರೀರ ನಶಿಸಿ ನಾರಿ ದುರ್ವಾಸನೆ ಹಿಡಿದು ಅಳಿದು ಹೋದ್ರೂ ನನಗೆ ಚಿಂತೆ ಇಲ್ಲ. ಆಮೇಲೆ ಅದರ ಅರ್ಥ ಏನ್ರಿ, ನನಗೆ ಚಿಂತೆ ಇಲ್ಲ, ಅದರ ಅರ್ಥ ಏನು, ನಾ ಸತ್ತ ಮೇಲೆ
ನನಗೆ ಯಾರು ಮಣ್ಣು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ದೇಹ ಅಳಿದು ಹೋದ್ರೂ ಪರವಾಗಿಲ್ಲ, ನನ್ನ ದೇಹ ನಶಿಸಿ ಹೋದ್ರೂ ಪರವಾಗಿಲ್ಲ, ಆದರೆ ಕ್ರಿಸ್ತನ ವಿಷಯದಲ್ಲಿ ನಾನು ನಂಬಿಗಸ್ತನಾಗಿರುತ್ತೇನೆ. ಆಮೇಲೆ ಅಲ್ಲಿ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವನು ಯಾರು ಅಂತೇಳಿ ಅವನು ಚಾಲೆಂಜ್ ಬಿಡ್ತಾ ಇದ್ದಾನೆ. ಆಮೇಲೆ ಅಲ್ಲಿ ಆದ ಕಾರಣ ಪ್ರಿಯರೇ, ಇವತ್ತು ದೇವರ ಸಭೆಯಲ್ಲಿ ವಾಸವಾಗಿರಬೇಕಂದ್ರೆ ನಾವು ನಂಬಿಗಸ್ತರಾಗಿರ್ಬೇಕು. ಆಮೇಲೆ ಅಲ್ಲೆಲ್ಲೂ ನೋಡಿ, ಲಾಸ್ಟಿಗೆ ಎಲ್ಲ ಪ್ರಯಾಣಗಳನ್ನು ಮುಗಿಸಿ ಕಾನಾನ್ ದೇಶವನ್ನು ತೋರಿಸಿ ಮೋಶೆ ಎಲ್ಲಿ ಹೋಗ್ತಾ ಇದ್ದಾನ್ರಿ? ಬೆಟ್ಟದ ತುದಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಹೋದರೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಅಳೋರಿಲ್ಲ, ಗೋಳಾಡೋರಿಲ್ಲ, ಎತ್ತಿ ಮನ್ನಾಕೋರು ಯಾರು ಇಲ್ಲ. ಆದರೆ ಅಷ್ಟು ವಯಸ್ಸಿನಲ್ಲಿ ಕೂಡ 120 ವರ್ಷ ಆಗಿದ್ರು ಕೂಡ ಅವನ ಕಣ್ಣು ಏನಾಗಲಿಲ್ಲ, ಮಬ್ಬಾಗಲೇ ಇಲ್ಲ, ಅವನ ಶರೀರ ಏನಾಗಲಿಲ್ಲ, ಕ್ಷೀಣವಾಗಲೇ ಇಲ್ಲ. ಆಮೇಲೆ ಹಲ್ಲೆಲೂಯಾ, ಅಷ್ಟು ಆಕ್ಟಿವ್ ಆಗಿದ್ದ. ಎಷ್ಟು ವರ್ಷ? 120 ವರ್ಷದಲ್ಲಿ ಗಟ್ಟಿಮುಟ್ಟಾಗಿ ಶಾರ್ಪ್ ಆಗಿದ್ದಂಥ ಒಂದು ವ್ಯಕ್ತಿ ಯಾರಂತ ಹೇಳಿದರೆ ಮೋಶೆ ಆಗಿದ್ದ. ಆಮೇಲೆ ಅಲ್ಲೆಲ್ಲೋ ಕಾರಣ ಅವನ ನಡೆಸಿದ ದೇವರಾಗಿದ್ದ. ಅವನ ಈ ಲೋಕದ ಚಿಂತೆ ಮಾಡಲಿಲ್ಲ. ಅಲ್ಲೆಲ್ಲೋ ಅವನೇನು ಮಾಡಲಿಲ್ಲ ರೀ? ಈ ಲೋಕದ ಚಿಂತೆ ಮಾಡಲಿಲ್ಲ. ಅಯ್ಯೋ ಅಯ್ಯೋ, ಈ ಲೋಕದ ಚಿಂತೆ ಮಾಡೋರು ಯಾವಾಗಲೇ ಏನಂತಾರ್ರಿ? ಏನಂತಾರೆ? ಅಯ್ಯೋ. ಆಮೇಲೆ ಅಯ್ಯೋ ಅಂತ ಬಂದರೆ ನಾವು ಎಲ್ಲಿ ಯಾರಿಗೆ ಸಂಬಂಧಪಟ್ಟವರು? ಲೋಕಕ್ಕೆ ಸಂಬಂಧಪಟ್ಟವರು. ಅಲ್ಲೆಲೂಯ. ಯಾಕಂದ್ರೆ ಯೋಬನಿಗೆ ಬಂತ ಇಲ್ವಾ ಸ್ಥಿತಿ? ಯೋಬನಿಗೆ ಏನೇನು ಬಂತು? ಬರಬಾರ್ದೆಲ್ಲ ಬಂತು. ಆಮೇಲೆ ಅಲ್ಲೆಲ್ಲೋ ಬರಬಾರ್ದೆಲ್ಲ ಯೋಬನಿಗೆ ಬಂತ ಇಲ್ವಾ? ಅಲ್ಲೆಲ್ಲೋ ಫಸ್ಟ್ ಏನು ಬಂತು? ತನ್ನ ಎಲ್ಲ ಮಕ್ಕಳು ಹೋದರು. ಆಮೇಲೆ ಏನಾಯ್ತು? ಆಸ್ತಿ ಎಲ್ಲ ಹೋಯ್ತು. ಆಮೇಲೆ ಏನಾಯ್ತು? ರೋಗ ಬಂತು, ಮೈಯೆಲ್ಲ ಗಾಯ ಆಯ್ತು, ಬೂದಿ ಮೇಲೆ ಹೋಗಿ ಕುತ್ಕೊಂಡಿದ್ದ, ಬಟ್ಟೆ ಇಲ್ಲದೆ ಹೋಗಿ ಕುತ್ಕೊಂಡಿದ್ದ, ಕೆಬ್ರುತ್ತಾ ತೆಂಗಿನಕಾಯಿ ಚಿಪ್ಪಿದೆಯಲ್ಲ ಅದನ್ನು ತೊಗೊಂಡು ಕೆಬ್ರಕೊಳಕತ್ತಿದ್ದ. ಅಷ್ಟು ದೊಡ್ಡ ರೋಗ ಅವನಿಗೆ. ಆಮೇಲೆ ಹಂಗೆ ಕಾಯಿ ಸುಮ್ಮನೆ ನಾವು ಕೆಬ್ಬರಿದ್ರೆ ಏನಾಗುತ್ತೆ? ಗಾಯ ಆಗುತ್ತೆ. ಮತ್ತು ಅದು ವಾಸಿ ಆಗ್ಲಿಕ್ಕೆ 1 ವಾರ ಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ, ತಿಂಡಿ ಎತ್ತಿದ್ರೆ ಅಷ್ಟು ಜಲ್ದಿ ಏನಾಗೋದಿಲ್ಲ ರೀ, ಬಿಡೋದಿಲ್ಲ. ಪದೇ ನಮ್ಮ ಕೈ ಏನಾಗ್ಬಿಡುತ್ತೆ, ಅಲ್ಲಿ ಹೋಗೇ ಬಿಡುತ್ತೆ. ಆದರೆ ಯೋಬನಿಗೆ ಎಂಥ ದೊಡ್ಡ ಕೆಟ್ಟ ಸ್ಥಿತಿ ಬಂತು. ಆದರೂ ಕೂಡ ಅವನು ಏನು ಮಾಡಿದ? ಅಂಥ ಸ್ಥಿತಿಯಲ್ಲಿ ತಾಲಿ ಕಟ್ಟಿದ ಹೆಂಡತಿ ಏನಂದ್ಲ? ನಿಮಗೆಲ್ಲ ಗೊತ್ತಿರ್ಬೇಕಲ್ಲ, ಏನಂದ್ಲ? ಇಂಥ ಸ್ಥಿತಿ ತಂದ ದೇವರನ್ನ ಇನ್ನೂ ನೀವು ಮೆಚ್ಕೊಂಡಿದ್ಯಾ? ಇವತ್ತು ಅನೇಕರು ನಮ್ಮನ್ನು ನೋಡಿ ಕೇಳ್ತಾರೆ. ಆಮೇಲೆ ಹಲ್ಲೆಲೂಯಾ, ಏನು ಒಳ್ಳೇದು ಮಾಡ್ಯಾನ ಅಂತೇಳಿ ಆ ದೇವರು ನಂಬಿದ್ದಿ, ಏನು ಮಾಡ್ಯಾನ ಅಂತೇಳಿ ಹಿಂಗಿದಿ, ಏನು ಮಾಡ್ಯಾನ ಅಂತೇಳಿ ಬೈಬಲ್ ಹೊತ್ಕೊಂಡಿದ್ದಿ, ಏನು ಮಾಡ್ಯಾನ ಅಂತ ಸಭೆಗೆ ಹೋಗ್ತಿ, ಅಲ್ಲಿ ಹೋದ್ರೆ ಏನು ಸಿಗ್ತಾವ? ಬೇರೆ ನಿನಗೆ ಅವಮಾನ ಸಿಗುತ್ತೆ, ಬೇರೆ ನಿನಗೆ ರೋಗ ಬರುತ್ತೆ, ಪದೇ ನಿನಗೆ ತೊಂದರೆವಾಗುತ್ತೆ, ಏನು ಸುಖ ಇದೆ ಅಂತ ಅಲ್ಲಿ ಹೋಗ್ತಿ. ಆಮೇಲೆ ಅಂತೇಳಿ ಲೋಕದಲ್ಲಿ ಕೇಳ್ತಾರಲ್ಲ, ಯೋಬನ ಹೆಂಡತಿ ಥರ ಅನೇಕರು ನಮ್ಮನ್ನು ಏನು ಮಾಡ್ತಾರೆ? ಕೇಳುವಂಥವರಾಗಿ. ಆದರೆ ಹೆಂಡತಿಗೆ ಏನಂದಾವ? ಕರೆಕ್ಟ್. ಆಮೇಲೆ ಹಲ್ಲೆಲೂಯಾ, ಬುದ್ಧಿಹೀನಲಾಗಿ ಮಾತಾಡಬೇಡ, ಹುಚ್ಚಲಾಗಿ ಮಾತಾಡಬೇಡ. ಎಷ್ಟೋ ಸುಖ ಕೊಟ್ಟಿದಾಗ ನಾವು ಏನು ಮಾಡಿದ್ದೇವೆ? ಅನುಭವಿಸಿದೀವಲ್ಲ, ಈಗೇನೋ ಸ್ವಲ್ಪ ಕಷ್ಟ ಕಾಲ ಬಿಡು, ಇದನ್ನು ಅನುಭವಿಸುತ್ತೇನೆ ಅಂತ ನಂಬಿಕೆಯಲ್ಲಿ ನಿಂತಿದ್ದ ಅವನು. ಆಮೇಲೆ ಅಲ್ಲಿ ಆ ನಂಬಿಕೆ ಅವನು ಕಳೆದುಕೊಂಡಿದ್ದು ಎಲ್ಲವನ್ನು 2ರಷ್ಟು ಹೊಂದಿಕೊಂಡನು. ಆಮೇಲೆ ಹಲ್ಲೆಲೂಯ, ಅವನು 7 ಕುರಿ ಹೋಯ್ತಂದ್ರೆ 14 ಕುರಿ ಬಂತು. ಹಲ್ಲೆಲೂಯ 3 ಮಕ್ಕಳನ್ನ ಕಳೆದುಕೊಂಡ 7 ಮಕ್ಕಳನ್ನು ಹಳದ. ಆಮೇಲೆ ಎಲ್ಲ ಏನಾಯ್ತದೆ? 2 ಆಗಿ ದೇವರು ಕೊಟ್ಟರು. ಆಮೇಲೆ ಇವತ್ತು ನಾವು ದೇವರಿಗೆ ನಂಬಿಗಸ್ತರಾಗಿರೋದಾದರೆ, ದೇವರಲ್ಲಿ ವೈರಾಗ್ಯವುಳ್ಳವರಾಗಿರೋದಾದರೆ, ನಾವು ಆತನ ಸಮ್ಮುಖದಲ್ಲಿ ವಾಸವಾಗಿರುವಂಥವರಾಗಿರೋದಾದರೆ, ದೇವರು ನಮಗಾಗಿ ಎಲ್ಲವನ್ನು ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೋ ಏನೋಕ ಅಂತ ಒಂದು ವ್ಯಕ್ತಿ ಇದ್ದಾನೆ, ಗೊತ್ತಿದಲ್ಲ? ಅವನು ಎಷ್ಟು ವರ್ಷ ಈ ಲೋಕದಲ್ಲಿ ಇದ್ದಂತೆ? 365 ವರ್ಷ ಅವನು ಈ ಲೋಕದಲ್ಲಿ ಇದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ವಾಕ್ಯದಲ್ಲಿ ಓದಿಕೊಳ್ಳೋಣ. ಆದಿಕಾಂಡದ ಪುಸ್ತಕ 5ನೇ ಅಧ್ಯಾಯ 24ನೇ ವಚನ, 23-24. ಹನೋಕನ ದಿನಗಳೆಲ್ಲ 365 ವರ್ಷಗಳು ದೇವರೊಂದಿಗೆ ಹೆಂಗಿದ್ದ? ನಡೆಯುತ್ತಿದ್ದ. ಹನೋಕನು ಆತನನ್ನು ತಕ್ಕೊಂಡಿದ್ದರಿಂದ ಅವನು ಕಾಣದೇ ಹೋದನು. ಆಮೇಲೆ ಹಲ್ಲೆಲೂಯ, ಅವನು ಬದುಕಿದ ದಿನಗಳು ಎಷ್ಟಂತೆ? ಒಟ್ಟ 365 ವರ್ಷ. ಆದಿ ಕಾಲದಲ್ಲಿ ಸುಮಾರು 1000 ರೀಚ್ ಆದವರೆಲ್ಲ ಇದ್ದಾರೆ. ಆಮೇಲೆ ಪ್ರಳಯ ಬರೋದಕ್ಕಿಂತ ಮುಂಚೆ. ಹಲ್ಲೆಲೂಯ. ಆದರೆ ಇವನು 300 ವರ್ಷ ದೇವರೊಂದಿಗೆ ಹೆಂಗಿದ್ದಂತೆ? ಅನ್ಯೂನತೆಯಲ್ಲಿ ನಡೆಯುತ್ತಾ ಇದ್ದನು.
ಅವನಿಗೆ ಹೆಂಡತಿ ಇದ್ರಲ್ಲ, ಅವನಿಗೆ ಮಕ್ಕಳಿದ್ರಲ್ಲ, ಆದರೆ ಹೆಂಡತಿ ಮಕ್ಕಳ ಚಿಂತೆ ಅವನು ಮಾಡಲಿಲ್ಲ. ಹೆಂಡತಿ ಮಕ್ಕಳ ಚಿಂತೆ ಅವನು ಮಾಡಲಿಲ್ಲ. ಅವನಿಗಿದ್ದ ಚಿಂತೆ ಎಲ್ಲ ದೇವರೊಂದಿಗೆ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಅವನು ಕಾಣದೇ ಹೋದ. ಅವನನ್ನು ದೇವರು ಮಣ್ಣು ಮಾಡಿದ್ರ, ಎತ್ಕೊಂಡ್ರ, ಏನು ಗೊತ್ತೇ. ಆದ್ರೆ ಮೋಶೆಗೆ ಮಣ್ಣು ಮಾಡಿದ್ರು ಅಂತ ಇದೆ. ದೇವರು ಮೋಶೆಗೆ ಏನು ಮಾಡಿದ್ರು? ಮಣ್ಣು ಮಾಡಿದ್ರು ಅಂತಿದೆ. ಆದರೆ ಇಲ್ಲಿ ಅವನು ಕಾಣದೇ ಹೋದ. ಅಂದರೆ ದೇವರು ಎತ್ತಾಕೊಂಡು ಹೋಗ್ಬಿಟ್ರ ಅಥವಾ ಅವನನ್ನ ಮಣ್ಣು ಮಾಡಿದ್ರು ಗೊತ್ತಿಲ್ಲ. ಯಾಕಂದ್ರೆ ಅವನು ಯಾರ ಜೊತೆಗೆ ನಡೀತಾ ಇದ್ದ? ನಾವು ಯಾವಾಗ ದೇವರೊಂದಿಗೆ ಹೋಗ್ತಾ ಇರ್ತೀವೋ ಈ ಲೋಕದಲ್ಲಿರುವಂಥ ಯಾವುದೂ ನಮ್ಮನ್ನು ತಟ್ಟೋದೇ ಇಲ್ಲ. ಆಮೇಲೆ ಅರ್ಥ ಆಯ್ತಲ್ಲ? ನಾವು ದೇವರೊಂದಿಗೆ ಹೋಗ್ತಾ ಇರುವಾಗ ಈ ಲೋಕದಲ್ಲಿ ಯಾವುದು ಏನಾಗೋದಲ್ರಿ, ನಮ್ಮನ್ನು ತಟ್ಟೋದೇ ಇಲ್ಲ. ಹಲ್ಲೆಲೂಯಾ. ವಾಕ್ಯದ 1ನೇ ಯೋಹಾನನ ಪುಸ್ತಕ 3ನೇ ಅಧ್ಯಾಯ, ಯೋಹಾನನ ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ಅಧ್ಯಾಯ 15ನೇ ವಚನ. ಲೋಕವನ್ನಾಗಲಿ ಈ ಲೋಕದಲ್ಲಿ ಇರುವವುಗಳಾಗಲಿ ಏನ್ ಮಾಡಬೇಡ್ರಿ, ನೀವು ಪ್ರೀತಿ ಮಾಡಬೇಡ್ರಿ. ಹಲ್ಲೆಲೂಯಾ. ಯಾಕಂದ್ರೆ ಆಮೇಲೆ ಒಂದು ವೇಳೆ ಯಾವನಾದ ಈ ಲೋಕವನ್ನ ಪ್ರೀತಿ ಮಾಡಿದರೆ ಅವನಲ್ಲಿ ಯಾರ ಪ್ರೀತಿ ಇರೋದಿಲ್ಲ? ದೇವರ ಪ್ರೀತಿ ಇರೋದಿಲ್ಲ. ಆಮೇಲೆ ಅದಕ್ಕೆ ಪಕ್ಕದಲ್ಲಿದ್ದವ್ರಿಗೆ ಇನ್ನೊಂದ್ಸಾರಿ ಕೈ ಕೊಟ್ಟು ಹೇಳಿ, ಲೋಕವನ್ನ ಪ್ರೀತಿ ಮಾಡಬೇಡ್ರಿ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಲೋಕವನ್ನ ಏನ್ ಮಾಡಬೇಡ್ರಿ? ಪ್ರೀತಿ ಮಾಡಬೇಡ್ರಿ. ಆಮೇಲೆ ಹಲ್ಲೆಲೂಯಾ. ಏಕೆಂದ್ರೆ ಈ ಲೋಕವನ್ನ ಪ್ರೀತಿ ಮಾಡುವವನಿಗೆ ಯಾರ ಪ್ರೀತಿ ಇರೋದಿಲ್ಲ? ದೇವರ ಪ್ರೀತಿ ಇರೋದಿಲ್ಲ. ಹಲ್ಲೆಲೂಯಾ. ದೇವರ ಪ್ರೀತಿ ಬೇರೆ, ಈ ಲೋಕದ ಪ್ರೀತಿ ಬೇರೆ. ಈ ಲೋಕದ ಪ್ರೀತಿ ಹೆಂಗಿರತ್ರಿ? ಈ ಲೋಕದ ಪ್ರೀತಿ ಹೆಂಗಿರತ್ತೆ? ಈ ಲೋಕದ ಪ್ರೀತಿ ಹೆಂಗಿರತ್ತೆ? ಈ ಲೋಕದ ಪ್ರೀತಿ ಒಂದು ವೇಳೆ ಪ್ರೀತಿ ಮಾಡಿ ಮದುವೆ ಮಾಡಿದ್ರಪ್ಪ, ಪ್ರೀತಿ ಮಾಡಿ ಎಲ್ಲ ಕೊಟ್ಟು ತ್ಯಾಗ ಮಾಡಿ ಮದುವೆ ಮಾಡಿದಿರಂತ ಇಟ್ಟುಕೊಳ್ರಿ. ಆಮೇಲೆ ಏನು ನಾಗಮ್ಮ ಅವ್ರು ಹೇಳ್ತಿದ್ರು ಲೋಕದ ಪ್ರೀತಿ ಏನಂತ ಹೇಳಿ. ಆಮೇಲೆ ಕ್ಷಣ ಮಾತ್ರಕ್ಕೆ ಅಂತ. ಆಮೇಲೆ ಹಲ್ಲೆಲೂಯಾ. ಸೊ ಈ ಲೋಕದ ಪ್ರೀತಿ ಕೇವಲ ಹೆಂಗಿರುತ್ತೆ? ಕ್ಷಣ ಮಾತ್ರ. ಹಲ್ಲೆಲೂಯಾ. ಈಗ ಪ್ರೀತಿ ಮಾಡಿ ಮದುವೆ ಆದವ್ರದ ಸ್ಟೋರಿಯಲ್ಲಿ ಹೋಗಿ ಕೇಳ್ರಿ, ಮದುವೆ ಆಗೋದಕ್ಕೆ ಮುಂಚೆ ಚೆನ್ನಾಗಿ ಪ್ರೀತಿ ಮಾಡ್ತದ ಬಿಡ್ರಿ, ಮದುವೆ ಆದ್ಮೇಲೆ ಅವನು ಏನು ಪ್ರೀತಿ ಮಾಡ್ತಾರೆ, ಯಾಕೆ ಮದುವೆ ಆಗಿದ್ನೋ ಏನೋ ಅಂತಾರೆ. ಆಮೇಲೆ ಹಲ್ಲೆಲೂಯಾ. ಅವಾಗ ಎಲ್ಲ ತಂದು ಕೊಡ್ತಿದ್ದ, ಬಂದು ನೋಡ್ತಿದ್ದ, ಚೆನ್ನಾಗಿ ಮಾತಾಡಿಸ್ತಿದ್ದ. ಈಗ ಮದುವೆ ಆದ್ಮೇಲೆ ಬರೀ ನಾನು ನೋಡೋದೇ ಇಲ್ಲ ಅಂತ. ಇದು ಲೋಕದ ಪ್ರೀತಿ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಆದರೆ ದೇವರು ವಾಕ್ಯದಲ್ಲಿ 1ನೇ ಕೊರಿಂಥಿಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡಿದ ಪ್ರಕಾರ ಕಡೆಯವರೆಗೆ ದೇವರು ನಮ್ಮನ್ನು ಸ್ಥಿರಪಡಿಸುವಂತವನಾಗಿದ್ದಾನೆ. ಆರಂಭದಲ್ಲಿ ದೇವರು ಹೇಗೆ ನಮ್ಮನ್ನು ಪ್ರೀತಿ ಮಾಡಿದನೋ ಅದೇ ಪ್ರಕಾರವಾಗಿ ಕಡೆಯವರೆಗೆ ದೇವರು ಏನ್ ಮಾಡ್ತಾನೆ? ನಮ್ಮನ್ನ ಪ್ರೀತಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಈ ಲೋಕವನ್ನಾಗಲಿ ಈ ಲೋಕದಲ್ಲಿ ಇರುವವುಗಳಾಗಲಿ ಏನ್ ಮಾಡಬೇಡ್ರಿ, ನೀವು ಪ್ರೀತಿಸಬೇಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಲೋಕವನ್ನ ಪ್ರೀತಿ ಮಾಡಿದ್ರೆ ಅದು ನೋವು ಕೊಡುತ್ತೆ. ಪ್ರೀತಿ ಮಾಡಿ ಮದುವೆ ಆದವರು ಆಮೇಲೆ ಮದುವೆ ಆದ್ಮೇಲೆ ಏನ್ ಮಾಡ್ತಾರ? ಒದ್ದಾಡ್ತಾರ. ಸುಮ್ಮನೆ ಹೋಗಿ ನೀನು ಮದುವೆ ಆದರು. ಆಮೇಲೆ ಹಲ್ಲೆಲೂಯಾ. ಎಷ್ಟೆಷ್ಟೋ ಹುಡುಗಿಯಾರು ಬಂದಿದ್ರು, ಎಷ್ಟೆಷ್ಟೋ ಹುಡುಗ ಬಂದ್ರು, ಎಲ್ಲ ಬಿಟ್ಟು ನಿನ್ನ ಮದುವೆ ಮಾಡಿ ಏನು ಸುಖ ಬಂತು ನನಗೆ ಅಂತಾರೆ. ಹಲ್ಲೆಲೂಯಾ. ಹೌದಾ ಇಲ್ವಾ? ಈ ಲೋಕದ ಪ್ರೀತಿ ಪ್ರಿಯ. ಆದರೆ ದೇವರ ಪ್ರೀತಿ ಕಡೆಯವರೆಗೆ ನಮ್ಮನ್ನು ನಡೆಸುವಂಥದ್ದಾಗಿರುತ್ತೆ. ಅದಕ್ಕೆ ಈ ಲೋಕ ಪ್ರೀತಿಯನ್ನು ಗಳಿಸ್ಲಿಕ್ಕೆ ಹೋಗ್ಬೇಡ್ರಿ, ದೇವರ ಪ್ರೀತಿಯನ್ನು ಗಳಿಸ್ಲಿಕ್ಕೆ ಓಡಾಡ್ರಿ. ಆಮೇಲೆ ನನಗೆ ಬಲ ಕೊಡೋದು ಆತು, ನನಗೆ ಶಕ್ತಿ ಕೊಡೋದು ಆತು, ನನಗೆ ಇಕ್ಕಟ್ಟು ಬಂದಾಗ ವಿಮೋಚನೆ ಕೊಡೋದು ಆತನು. ಆತನ ಪ್ರೀತಿಯನ್ನು ನಾವೇನು ಮಾಡೋಣ? ಗೆದ್ದು ಕೊಡೋಣ. ದೇವರು ಎಲ್ಲರನ್ನು ಪ್ರೀತಿ ಮಾಡ್ತಾರೆ. ಹೌದಾ ಇಲ್ವಾ? ದೇವರು ಎಲ್ಲರನ್ನು ಪ್ರೀತಿ ಮಾಡ್ತಾರಾ ಇಲ್ವಾ? ಎಲ್ಲರೂ ಪ್ರೀತಿ ಮಾಡ್ತಾರೆ. ಹೌದಲ್ಲ? ಆದರೆ ನಾವೆಲ್ಲ ದೇವ್ರನ್ನ ಪ್ರೀತಿ ಮಾಡ್ತೀವ? ಆಮೇನ್, ಕಡಿಮೆ. ಎಸ್, ಹಲ್ಲೆಲೂಯಾ. ನಾವೆಲ್ಲ ಪ್ರೀತಿ ಮಾಡೋದು ಕಡಿಮೆ. ದೇವರು ಎಲ್ಲರನ್ನು ಪ್ರೀತಿ ಮಾಡ್ತಾನೆ, ಆದರೆ ದೇವರನ್ನ ಪ್ರೀತಿ ಮಾಡುವವರೇ ಕಡಿಮೆ ಇದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಜನ ಇದ್ರೆ ಒಬ್ಬರಿಬ್ರು ಮಾತ್ರ ದೇವ್ರನ್ನ ಏನು ಮಾಡ್ತಾರ್ರಿ? ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯಾ. ಯೋಚನೆ ಮಾಡ್ರಿ ಪ್ರಿಯ. ನಾವು ಒಂದು ವೇಳೆ ದೇವರನ್ನ ಪ್ರೀತಿ ಮಾಡಿದರೆ ದೇವರಿಗೆ ಇಷ್ಟವಾದದನ್ನು ಮಾಡಲಿ ಮುಂದೆ ಹೋಗ್ತೀವಿ. ಆಮೇಲೆ
ನಾವು ಪ್ರೀತಿ ಮಾಡೋರಿಗೆ ನಾವು ಇಷ್ಟವಾದದನ್ನು ಮಾಡಬೇಕಂತ ಇಷ್ಟಪಡ್ತೀವಾ ಇಲ್ವಾ? ಅಲ್ಲೆಲ್ಲೂಯ್ಯ. ಬೇಕಾದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಗೆ ಬೇಕಾದ್ರ ಮನೆಗೆ ಹೋದರೆ ಅವ್ರಿಗೆ ಏನು ಬೇಕೋ ಅದನ್ನು ತೊಗೊಂಡು ಹೋಗ್ತೀವಿ, ಹೌದಾ ಇಲ್ವಾ? ಅಥವಾ ನಮ್ಮ ಮನೆಗೆ ಯಾರಾದ್ರು ಬೇಕಾದವ್ರು ಬಂದರೆ ಅವ್ರಿಗೇನು ಬೇಕಾಗಿದೆಯೋ ಅವ್ರಿಗೇನು ಇಷ್ಟನೋ ಅದನ್ನು ಅಡುಗೆ ಮಾಡಿ ಹಾಕ್ತೀವಿ. ಆಮೇಲೆ ನಾನೆಲ್ಲ ನಮ್ಮ ತಂಗಿ ಮನೆಗೆ ಹೋದರೆ ನನ್ನ ತಂಗಿ ಏನು ಮಾಡ್ತಾಳೆ, ಗಂಡನ ಪಟ್ ಅಂತ ಹೇಳ್ಬಿಡ್ತಾಳೆ, ಹೋಗು ನಾಟಿ ಗೋಳಿ ತೊಗೊಂಡು ಬಂದು ಬಿಡ್ರಿ, ಇಲ್ಲಾಂದ್ರೆ ಫಿಶ್ ತೊಗೊಂಡು ಬಂದು ಬಿಡ್ರಿ ಅಂತೇಳಿ ನನ್ನ ತಂಗಿ ಗಂಡನಿಗೆ ಹೇಳ್ತಾರೆ. ಯಾಕಂದ್ರೆ ನಮ್ಮ ಅಣ್ಣ ಬಂದಿದ್ದಾನೆ, ಅವನಿಗೆ ಇಷ್ಟವಾದದನ್ನ ಏನು ಮಾಡಬೇಕು, ನಾನು ಅಡುಗೆ ಮಾಡಿ ಹಾಕಬೇಕು ಅಂತ ಹೇಳಿ. ಹಲ್ಲೆಲೂಯಾ, ಅರ್ಥ ಆಯ್ತಲ್ಲ? ಸೊ ನಮ್ಮ ಮನೆಗೆ ಯಾರಾದ್ರು ಬಂದಿದ್ರೆ ಅವ್ರಿಗೆ ಇಷ್ಟವಾದದ್ದು ಏನಾದ್ರು ತಿಳಿತಂದರೆ ಅದನ್ನು ಇಲ್ಲಿ ಸಿಗೋದಾದರೆ ಖಂಡಿತವಾಗಿ ಹೋಗಿ ಏನು ಮಾಡ್ತೀವಿ, ಅದನ್ನೇ ತೊಗೊಂಡು ಬಂದು ಅಡುಗೆ ಮಾಡಿ ಹಾಕ್ತೇವೆ. ಹಲ್ಲೆಲೂಯಾ. ಯಾಕಂದರೆ ಅವರಂದ್ರೆ ನಮ್ಗೆ ತುಂಬ ಇಷ್ಟ. ನಮಗೆ ಇಷ್ಟವಾದವರು ಬಂದಾಗ ಅವ್ರಿಗೆ ಇಷ್ಟವಾದದನ್ನ ಏನು ಮಾಡ್ತೇವೆ, ಮಾಡ್ತೀವಿ. ಅದೇ ಪ್ರಕಾರ ದೇವರಿಗೆ ನಾವಂದರೆ ತುಂಬ ಇಷ್ಟ, ಅದಕ್ಕೆ ನಾವು ಕೇಳೋದೆಲ್ಲ ದೇವರು ನಮಗೆ ಕೊಡ್ತಾನೆ. ಆಮೇಲೆ ಅರ್ಥ ಆಯ್ತಲ್ಲ? ನಾವಂದರೆ ದೇವರಿಗೆ ತುಂಬ ಇಷ್ಟ. ಹಲ್ಲೆಲೂಯಾ. ಅದಕ್ಕೆ ನಾವು ಕೇಳಿದೆಲ್ಲ ದೇವರು ಏನು ಮಾಡ್ತಾನೆ, ನಮಗೆ ಕೊಡ್ತಾನೆ. ಅದೇ ಪ್ರಕಾರ ದೇವರಂದರೆ ನನಗೆ ತುಂಬ ಇಷ್ಟ ಇರಬೇಕು. ದೇವರಂದರೆ ನನಗೆ ತುಂಬ ಇಷ್ಟ ಇರಬೇಕು. ಏನು ಕಾರಣ ಬಂದರೂ ದೇವ್ರನ್ನ ಬಿಟ್ಟು ಹೋಗ್ಬಾರ್ದು. ಮಕ್ಕಳನ್ನ ಒಬ್ಬರೇ ಬಿಟ್ಟು ಹೋಗ್ಬಿಡ್ತೀವ ನಾವು? ಮಕ್ಕಳನ್ನೆಲ್ಲ ಒಬ್ಬರೇ ಬಿಟ್ಟು ಹೋಗ್ಬಿಡ್ತೀವಿ. ಹಲ್ಲೆಲೂಯಾ. ಯಾಕ? ನನ್ನ ಮಕ್ಕಳು ಅಂತ ಒಂದು ಪ್ರೀತಿ ಇರುತ್ತಲ್ಲ, ಜೋಪಾನವಾಗಿ ನೋಡ್ಕೊಳ್ತೀವಿ. ಇನ್ನೊಬ್ಬರ ಮನೇಲಿ ಬಿಟ್ಟು ಹೋಗ್ತೀವಿ, ಅವ್ರ ಮನೇಲಿ ಬಿಟ್ಟು ಹೋದ್ರೂ ಅವ್ರ ಮೇಲೆ ನಂಬಿಕೆ ಇರೋದಿಲ್ಲ ನಮಗೆ. ಆಮೇಲೆ ಪದೇ ಪದೇ ಏನು ಮಾಡ್ತೀವಿ, ಫೋನ್ ಹಚ್ಚಿ ಏನು ಮಾಡಕತ್ತಾನ, ಏನು ಮಾಡ್ತಾ ಇದ್ದಲ್ಲ ಕೇಳ್ತೀವ ಇಲ್ವಾ? ಆಮೇಲೆ ಯಾಕಂದರೆ ನಾವೇನು ಮಾಡ್ತಾ ಇದೀವಿ, ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀವಿ. ಸೊ ದೇವರು ಈ ಲೋಕದಲ್ಲಿ ನಮ್ಮನ್ನು ಬಿಟ್ಟರೂ ಕೂಡ ಆತನು ನಮ್ಮ ಮೇಲೆ ಕಾಳಜಿ ವಹಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆದರೆ ನಾವು ದೇವ್ರನ್ನ ಏನು ಮಾಡಬೇಕು, ಪ್ರೀತಿ ಮಾಡಬೇಕು. ಮೋಶೆ ದೇವರನ್ನ ಪ್ರೀತಿ ಮಾಡಿದ, ಅದಕ್ಕೆ ಅವನು ನಂಬಿಗಸ್ತನಾಗಿದ್ದ. ಏನೋಕ ದೇವರನ್ನ ಏನು ಮಾಡಿದ, ಪ್ರೀತಿ ಮಾಡಿದ, ಅದಕ್ಕೆ ಅವನು ಹೆಂಗಿದ್ದ, ನಂಬಿಗಸ್ತನಾಗಿದ್ದ. ಹಲ್ಲೆಲೂಯಾ. ಇನ್ನೊಂದು ವ್ಯಕ್ತಿ ಇದ್ದಾನೆ, ಡ್ಯಾನಿಯಲ್ನ ಪುಸ್ತಕ 6ನೇ ಅಧ್ಯಾಯ 4ನೇ ವಚನ. ಡ್ಯಾನಿಯಲ್ನ ಪುಸ್ತಕ 6ನೇ ಅಧ್ಯಾಯ 4ನೇ ವಚನ. ತಪ್ಪು ಹೊರಿಸಲಿಕ್ಕೆ ಸಂದರ್ಭವನ್ನು ಹುಡುಕುತ್ತಾ ಇದ್ದರು, ಆದರೆ ಅವನು ನಂಬಿಗಸ್ತನಾಗಿದ್ದ ಕಾರಣದಿಂದ ಅವನ ಮೇಲೆ ತಪ್ಪು ದೋಷವು ಇಲ್ಲದೇ ಇದ್ದನು. ಆಮೆನ್. ಹಲ್ಲೆಲೂಯಾ. ಅಂದ್ರೆ ದಾನಿಯೇಲನ ಮೇಲೆ ಎಷ್ಟೋ ತಪ್ಪು ಹೊರಿಸಬೇಕಂತೇಳಿ ಏನ್ ಮಾಡ್ತಾ ಇದ್ರಂತೆ, ಹುಡುಕುತ್ತಾ ಇದ್ರು. ಏನ್ ಮಾಡ್ತಾ ಇದ್ರು, ಹುಡುಕ್ತಾ. ಇವತ್ತು ನಮಗಿರೋದು ಎಷ್ಟು ಕಣ್ಣು, ನಮಗೆ ಎಷ್ಟು ಕಣ್ಣಿದೆ ರೀ? 4, 8, 1 ಎಷ್ಟಿದೆ? 2 ಕಣ್ಣುಗಳಿದೆ. ಆದರೆ ನಮ್ಮನ್ನು ನೋಡುವಂತ ಕಣ್ಣುಗಳು ಸಾವಿರಾರು. ಹಲ್ಲೆಲೂಯಾ. ಹೌದಾ ಇಲ್ವಾ? ನಾವು ಈ ರೋಡ್ನಲ್ಲಿ ಹೋಗ್ತಾ ಇದ್ರೆ ಹೆಂಗೆ ಹೋಗ್ತೀವಿ, ನೋಡಿ ಮಾಡಿ ನಡೀತೀವಿ. ಆಮೇಲೆ ಹಲ್ಲೆಲೂಯಾ. ಯಾಕಂದರೆ ಜನ ನಮ್ಮನ್ನು ನೋಡ್ತಾರೆ. ಹಲ್ಲೆಲೂಯಾ. ಯಾಕಂದರೆ ಕೆಲವೊಂದು ಕಡೆ ನಾನು ಹೋಗ್ತಾ ಇರ್ತೀನಿ, ಎಲ್ಲ ಬಿದ್ದರೆ ಪಟ್ಟಂತ ಎದ್ದು ನಿಂತು ಜಾಡಿಸಿ ಯಾರೋ ನೋಡಿದ್ರ ಅಂತ ನೋಡ್ತೀನಿ. ಆಮೇಲೆ ಹಲ್ಲೆಲೂಯಾ. ನೋವು ಗಾಯ ಇದೆಲ್ಲ ಆಮೇಲೆ. ಆಮೇಲೆ ಹಲ್ಲೆಲೂಯಾ. ಬಿದ್ದು ಸಿಕ್ಕಾಪಟ್ಟೆ ನೋವಾಗಿರ್ತಾವ, ಸೊಂಟ ಕೂಡ ಒಮ್ಮೊಮ್ಮೆ ಏನಾಗಿರುತ್ತೆ, ಮುರಿದು ಹೋಗಿರ್ತಾವ. ಆದರೆ ಅದೆಲ್ಲ ನಮಗೆ ದೊಡ್ಡದಾಗಿರೋದಿಲ್ಲ. ನಮಗೆ ದೊಡ್ಡದಾಗಿರೋದು ಯಾವುದದು? ಮರ್ಯಾದ ಪ್ರಶ್ನೆ. ಹಲ್ಲೆಲೂಯಾ. ಅಯ್ಯೋ ಇಲ್ಲಿ ಬಿದ್ದು ಬಿಟ್ಟಿರಲ್ಲ, ಯಾರು ನೋಡಿದ್ರು, ಯಾರು ಅಂತೇಳಿ ಜಾಡಿಸ್ಕೊಂಡು ಆಮೇಲೆ ಯಪ್ಪ ಯಮ್ಮ ನುಂಗ್ತೀವಿ ನಾವು. ಕರೆಕ್ಟಾಗಿಲ್ವಾ? ಹಲ್ಲೆಲೂಯಾ. ಯಾಕಂದ್ರೆ ನಮ್ಮನ್ನು ಏನು ಮಾಡ್ತಾ ಇದೆ, ಸಾವಿರಾರು ಕಣ್ಣುಗಳು ನೋಡ್ತಾ ಇದೆ. ಅವರ ಮಧ್ಯದಲ್ಲಿ ನಾವು ಹೆಂಗಿರ್ಬೇಕು, ಗೌರವವಾಗಿರಬೇಕೆಂದು ಬಯಸ್ತಾ ಇರ್ತೀವಿ. ಹಲ್ಲೆಲೂಯಾ. ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನ ಮೇಲೆ ತಪ್ಪು ಹೊರಿಸಬೇಕಂತ ಹೇಳಿ ಜನ ಹುಡುಕ್ತಾ ಇದ್ರು. ಅವನು ನಂಬಿಗಸ್ತನಾಗಿದ್ದ ಕಾರಣದಿಂದ ಯಾವ ತಪ್ಪು ಅವನ ಮೇಲೆ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಆಮೇಲೆ ಹಲ್ಲೆಲೂಯಾ. ಡ್ಯಾನಿಯೇಲ್ ಅಷ್ಟು ನಂಬಿಗಸ್ತನಾಗಿದ್ದನು. ಇವತ್ತು ನಾವು ಅದೇ ನಂಬಿಕೆಯಲ್ಲಿ ಇರ್ತೀವಿ? ಯೋಚನೆ ಮಾಡ್ರಿ. ನಮಗೆ ಆ ನಂಬಿಕೆ ಇದೆಯಾ? ಹಲ್ಲೆಲೂಯಾ. ದೇವ್ರ ಮುಂದೆ ಅಷ್ಟು ನಂಬಿಗಸ್ತರಾಗಿದ್ದೀವ? ಸರಿಯಾಗಿ ಪ್ರಾರ್ಥನೆ ಮಾಡ್ತೀವ? ವಾಕ್ಯದಲ್ಲಿ ನೋಡ್ತೇವೆ, ಅದೇ 6ನೇ ಅಧ್ಯಾಯ 10ನೇ ವಚನದಲ್ಲಿ, ಯಥಾ ಪ್ರಕಾರವಾಗಿ ದಿನಕ್ಕೆ 3 ಆವರ್ತಿ ಯೆರೂಸಲೇಮಿನ ಕಡೆಗೆ ಕೈಗಳನ್ನು ಎತ್ತಿಕೊಂಡು ಅವನು ಪ್ರಾರ್ಥನೆ ಮಾಡ್ತಾ ಇದ್ದನು. ಆಮೇಲೆ ಹಲ್ಲೆಲೂಯಾ. ದಿನಕ್ಕೆ ಎಷ್ಟು ಸಾರಿ ರೀ?
ಮೂರಾವರ್ತಿ. ಒಂದು ದಿನಕ್ಕೆ ಎಷ್ಟು ಸಾರಿ ಊಟ ಮಾಡ್ತೀವಿ ನಾವು? ಒಬ್ಬೊಬ್ರು 4 ಆಗತ್ತೆ, ಅದೇ ಒಬ್ಬೊಬ್ರಿಗೆ 5 ಆಗತ್ತೆ, ಒಬ್ಬೊಬ್ರಿಗೆ 2 ತಾಸಿಗೊಮ್ಮೆ ಊಟ ಮಾಡೋರು ಇರ್ತಾರ. ಅಲ್ಲೆಲ್ಲೋಯ್ಯ. ಯಾಕಂದ್ರೆ ಬೆಳಗ್ಗೆ ಒಂದು ಊಟ ಸರ್, ನಾಷ್ಟ. ಅದು ಬೆಳಗ್ಗೆ ಊಟನೂ ಇರುತ್ತೆ, ನಾಷ್ಟನೂ ಇರುತ್ತೆ. ಮಧ್ಯಾಹ್ನದ ಊಟ, ರಾತ್ರಿನೇ ಮತ್ತೆ ಏನು ಮಾಡ್ಬೇಕು ನಾವು? ಊಟ ಮಾಡ್ಬೇಕು. ಸಾಯಂಕಾಲ ಚಾ ಟೈಮ್ ಅಂತ ಒಂದು ಬರುತ್ತೆ, ಅದರಲ್ಲಿ ಕೂಡ ನಾವು ಹೊಟ್ಟೆ ತುಂಬಿಸ್ಕೊಡ್ತೀವಿ. ಆಮೇಲೆ ಅವಲಕ್ಕಿಯೋ ಅದುವೋ ಇದುವೋ ಏನೋ ಒಂದು ಹೊಟ್ಟೆಗೆ ಏನು ಮಾಡಬೇಕು? ಹೋಗ್ತಾ ಇರಬೇಕು. ದಿನಕ್ಕೆ 4 ವರ್ತಿ ಏನು ಮಾಡ್ತೀವಿ ನಾವು? ಹೊಟ್ಟೆ ತುಂಬಿಸ್ಕೊಳ್ತೀವಿ. ಹೌದಾ ಇಲ್ವಾ? ಅಲ್ಲೆಲ್ಲೋ ದುಡಿತೀವೋ ಇಲ್ವೋ, ಆದರೆ ನಮಗೆ ಹೊಟ್ಟೆ ಏನು ಮಾಡಬೇಕು? ತುಂಬಬೇಕಂತೀವಿ. ಅಲ್ಲೆಲ್ಲೋ. ಆದರೆ ಡ್ಯಾನಿಯಲು ದಿನಕ್ಕೆ 3 ವರ್ತಿ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಆಮೇಲೆ ಅಲ್ಲೆಲ್ಲೂಯ್ಯ. ನಾವು ಮಾಡ್ತೀವ? ದಿನಕ್ಕೆ 3 ವರ್ತಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ. ದಿನಕ್ಕೆ 4 ಆವರ್ತಿ ಮಂದಿ ಜೊತೆಗೆ ಜಗಳ ಮಾಡ್ತೀವಿ. ದಿನಕ್ಕೆ 8 ಆವರ್ತಿಯಿಂದ 12 ಆವರ್ತಿ ತನಕ ಏನು ಮಾಡ್ತೀವಿ ನಾವು? ನಿದ್ದೆ ಮಾಡ್ತೀವಿ. ಮಾಡ್ತೀವ ಇಲ್ವಾ? ಅಲ್ಲೆಲ್ಲೂಯ್ಯ. ರಾತ್ರಿ 9 ಗಂಟೆಗೆ ಮಕ್ಕೊಂಡ್ರೆ ಬೆಳಗ್ಗೆ 9 ಆದ್ರೂ ಜನ ಏನಾಗೋದಿಲ್ಲ, ಹೇಳೋದಿಲ್ಲ. ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು? 4 ಗಂಟೆ ಅಂದರೆ ಕಸ ಗುಡಿಸೋ ಸೌಂಡ್ ಕೇಳ್ತಿತ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಈಗ ಅಲ್ಲ, ಹೆಣ್ಣು ಮಕ್ಳು ಎಷ್ಟು ಗಂಟೆಗೆ ಕಸ ಗುಡಿಸ್ತಾರೆ? ಸೂರ್ಯ ಬಂದು ಅಲ್ಲೇ ನೆತ್ತಿಗೆ ಹತ್ರ ಬರ್ಬೇಕು, ಅವಾಗ ಎದ್ದು ಹೋಗಿ ಏನು ಮಾಡ್ತಾರೆ? ಕಸ ಗುಡಿಸ್ತಾರೆ. ಅಲ್ಲೆಲ್ಲೂಯ್ಯ. ರಾತ್ರಿ ಮಲಗೋದು ಹೆಂಗೆ ಮಲಗ್ತಾರ? ಎಲ್ಲ TV ನೋಡಿ, ಧಾರಾವಾಹಿ ನೋಡಿ, ಮೊಬೈಲ್ ನೋಡಿ, ಅದನ್ನು ನೋಡಿ ಇದನ್ನು ನೋಡಿ ರಾತ್ರಿ 12-1 ಗಂಟೆಗೆ ಮಕ್ಕೊಳ್ತಾರೆ. ಆಮೇಲೆ ಅಲ್ಲೆಲ್ಲ. ಹೌದಾ ಇಲ್ವಾ? ಕೆಲವ್ರ ಮನೆಯಲ್ಲೆಲ್ಲ ಊಟ ತಿಂದು ಬಿಟ್ಟು ಏನು ನೋಡ್ತಾರೆ? ಧಾರಾವಾಹಿ ನೋಡ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸ್ವಲ್ಪ ಏನು ಊಟ ಟೈಮ್ ಆಯಿತು, ಗಂಡ ಸ್ವಲ್ಪ ತಡ್ರಿ ಹೀಗೆ ಬರಾಕತ್ತಲ್ಲ, ವಿಷ ಹಾಕಿದಲ್ಲ ಊಟದಲ್ಲಿ, ತಿಂತಲ್ಲ ನೋಡ್ಕೊಂಡು ಬರ್ತೀನಿ ಅಂತ. ಆಮೇಲೆ ಅಲ್ಲೆಲ್ಲೂಯ್ಯ. ಅಲ್ಲೇ ಅದನ್ನ ನೋಡಿ ನನ್ನ ತಟ್ಟಿನಲ್ಲಿ ವಿಷ ಬೆರೆಸ್ಬಿಡ್ಬೇಡ್ರಿ ಅಂತಾನೆ ಗಂಡ. ಆಮೇಲೆ ಇವತ್ತು ಧಾರಾವಾಹಿಗಳು ಅಷ್ಟೇ ಏನಾಗ್ಬಿಟ್ಟೈತಿ, ತಲೆ ಒಳಗೆ ಹೋಗ್ಬಿಟ್ಟೈತಿ. ಆಮೇಲೆ ಅಲ್ಲೆಲ್ಲೂಯ್ಯ. 1 ವಾರವೆಲ್ಲ ಒಂದೇ ಸೀನ್ ನೋಡ್ತಾ ಇರ್ತಾರೆ, 1 ವಾರವೆಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ನಾವು ಒಂದು ಮನೆಗೆ ಹೋಗಿದ್ದೆ, ಎಷ್ಟು ಸೀರಿಯಸ್ ಆಗಿ ನೋಡ್ತಾ ಇದ್ರಂದ್ರೆ ಅಷ್ಟು ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ. ಏನು ಇವರೇ ಅವ್ರ ಮನೆ ಒಳಗಿದ್ದಂಗೆ ಹಂಗೆ ಬೈತಾನೆ ಇದ್ದಾರೆ. ನಾನು ಬಂದು ನೋಡು, ಮನೆ ಹಾಳಿ ಬಂದು ನೋಡು, ಈಗ ಏನೋ ತೊಗೊಂಡೇ ಬಂದಿರ್ತಲ್ಲ ಅಂತೇಳಿ ಅವಳನ್ನ ಏನು ಮಾಡ್ತಿದ್ದಾರೆ ಇವರು? ಕುತ್ಕೊಂಡು ಬೈತಾ. ಅವಳು ನಟಿ, ಸುಮ್ಮನೆ ರೊಕ್ಕ ಕೊಟ್ರೆ ಆ್ಯಕ್ಟಿಂಗ್ ಮಾಡಿ ಹೋಗ್ತಾರೆ. ಆದರೆ ಅವಳಿಗೆ ಇವ್ರು ಏನು ಮಾಡ್ತಾರೆ? ಬೈತಿದ್ದಾರೆ. ಇನ್ನು ತಮ್ಮ ಮನೇಲಿದ್ದು ಅಂಥವ್ರಿದ್ರೆ ಸಾಯಿಸೇ ಬಿಡ್ತಿದ್ರು ಏನೋ. ಆಮೇಲೆ ಅಲ್ಲೆಲ್ಲ ಅಷ್ಟೇ ಮಟ್ಟಿಗೆ ಜಗತ್ತಿನಲ್ಲಿ ಏನಾಗ್ಬಿಟ್ಟೈತಿ, ಈ ಒಂದು ಟಿವಿಯ ಧಾರಾವಾಹಿಗಳು ಮೋಹಗಳು ಜಾಸ್ತಿ ಆಗಿದೆ. ಅಲ್ಲೆಲ್ಲೂಯ್ಯ. ಆದರೆ ದಾನಿಯೇಲು ದಿನಕ್ಕೆ 3 ಆವರ್ತಿ ಕೈಗಳನ್ನೆತ್ತಿ ಏನು ಮಾಡ್ತಾ ಇದ್ದಾನೆ? ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಕೇವಲ ಆ ಸೀನ್ ಇವತ್ತು ನೋಡ್ತೀವಿ, ನಾಳೆ ಮರೆತು ಹೋಗ್ಬಿಡ್ತೀವಿ. ನೆನಪಿರುತ್ತಾ? ಅದು ಸಾಧ್ಯನೇ ಇಲ್ಲ. ಆದರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತಗಳು ಎಷ್ಟೆಷ್ಟೋ ಇದೆ. ಅದನ್ನು ಎಂದಿಗೂ ಮರೆಯದೆ ದೇವರಿಗೆ ಏನು ಮಾಡಬೇಕು? ನಾವು ಸ್ತೋತ್ರಗಳನ್ನು ಮಾಡಬೇಕು. ನಂಬಿಗಸ್ತನ ದೇವರು ನೋಡ್ತಾ ಇದ್ದಾರೆ. ಆಮೇಲೆ ಯಾರು ನೋಡ್ತಾ ಇದ್ದಾರೆ? ನಂಬಿಗಸ್ತನ ದೇವರು ನೋಡುವಂಥವರಾಗಿದ್ದಾರೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 104ನೇ ಕೀರ್ತನೆ, ಸಾರಿ 145ನೇ ಕೀರ್ತನೆ 18ನೇ ವಚನ. 145ನೇ ಕೀರ್ತನೆ 5ನೇ. ಮೊರೆ ಇಡುವವರು 18ನೇ ವಚನ. ವೆರಿ ಗುಡ್. ಯಥಾರ್ಥವಾಗಿ ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇರ್ತಾನೆ. ಆಮೆನ್. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡೋದಾದ್ರೆ ದೇವರು ಎಲ್ಲಿರ್ತಾನಂತ್ರಿ? ಎಲ್ಲಿರ್ತಾನೆ? ಹತ್ತಿರದಲ್ಲಿ ಇರ್ತಾನೆ. ಡ್ಯಾನಿಯಲ್ ಯಾವಾಗಲೂ ಮೊರೆ ಇಡುವಾಗ ದೇವರು ಅವನ ಹತ್ತಿರದಲ್ಲೇ ಇದ್ದ. ಅದಕ್ಕೆ ಸಿಂಹದ ಗವಿಯೊಳಗೆ ಹೋದ್ರೂ ಕೂಡ ಅವನು ಜೀವಂತವಾಗಿ ಹೊರಗೆ ಬಂದ. ಅಲ್ಲೆಲ್ಲೋ. ಇವತ್ತು ನಾವು ಮೊರೆ ಇಡುವಾಗ ಹೆಂಗ್ ಮೊರೆ ಇಡಬೇಕು? ಯಥಾರ್ಥವಾಗಿ, ನಂಬಿಗಸ್ತರಾಗಿ ನಾವು ಮೊರೆ ಇಡೋದಾದರೆ ದೇವರು ನಮ್ಮ ಹತ್ರ ಇರ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ನೀವು ಮೊರೆ ಇಡುವಾಗ ಹೆಂಗ್ ಮೊರೆ ಇಡಬೇಕು? ಯಥಾರ್ಥವಾಗಿ, ಏನು ಇಲ್ಲದವರಾಗಿ. ಮನಸ್ಸಿನಲ್ಲಿ ಏನು ಇಟ್ಕೋಬಾರ್ದು, ಮನಸ್ಸಿನಲ್ಲಿ ಏನು ಇಟ್ಕೋಬಾರ್ದು. ಅಲ್ಲೆಲ್ಲೂಯ್ಯ. ಹಂಗೆ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆಗೆ ಅಂತ ಕುಂತ್ಕೊಂಡು ಬಿಟ್ರೆ ಈ ಲೋಕ ಮರಿಬೇಕು. ಈ ಪ್ರಾರ್ಥನೆ ಕುತ್ಕೊಂಡ ಮೇಲೆ ಏನು ಮಾಡ್ಬೇಕ್ರಿ? ಏನು ಮಾಡಬೇಕು? ಲೋಕ ಮರಿಬೇಕು. ಅಲ್ಲೆಲ್ಲೂಯ್ಯ. ಅಂದರೆ ಮಾತ್ರ ನಮ್ಮ ಪ್ರಾರ್ಥನೆ ದೇವರು ಕೇಳುವಂಥವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಇವತ್ತು ನಾವೇನು ಮಾಡ್ತೀವಿ? ಕಣ್ಣು ಮುಚ್ಚಿದ್ರೆ ಸಾಕು, ಎಲ್ಲ ಸೌಂಡ್ ನಮಗೆ ಆವಾಗಲೇ ಕೇಳೋದು. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದರೆ ಒಮ್ಮೊಮ್ಮೆ ನಾವು ಪ್ರೇಯರ್ ಕುತ್ಕೊಂಡಿರುವಾಗ ಒಬ್ಬೊಬ್ಬರು ನಾವು
ತುಂಬ ಪ್ರೇಯರ್ ಮಾಡ್ತಾ ಇರ್ತೀವಿ, ಅವಾಗಲೇ ಗೇಟ್ ಸೌಂಡ್ ಕೇಳುತ್ತೆ. ಅವಾಗ ಬಂದು ಹೇಳ್ತಾರೆ, ಯಾರೋ ಗೇಟ್ ತೆಗಿತಾ ಇದಾರೆ ನೋಡ್ರಿ, ಯಾರೋ ಬರ್ತಾ ಇದಾರೆ ನೋಡ್ರಿ. ಅಲ್ಲೆಲ್ಲೂಯ್ಯ. ಕಲ್ಲನ್ನೇ ಬಂದು ಮನೆಯೆಲ್ಲ ದೋಚ್ಕೊಂಡು ಹೋದ್ರೂ ನಮ್ಗೆ ಗೊತ್ತಾಗಬಾರ್ದು, ಯಾಕಂದ್ರೆ ನಾವು ಎಲ್ಲಿದ್ದೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಒಂದು ನಡೀತೀರಿ ಒಂದು ಘಟನೆ. ಗದಗಿನಲ್ಲಿ ಇದ್ದಾಗ ಸುಮಾರು ಒಂದು 15 ವರ್ಷ ಆಯಿತು ಆ ಘಟನೆ ನಡೆದು. ನಾನು ಸಂಡೇ ಒಂದು ಸಭೆಗೆ ಹೋಗಿದ್ದೆ. ಆ ಸಭೆಯಲ್ಲಿ ಪ್ರಾರ್ಥನೆ ನಡೀತಾ ಇತ್ತು. ಆವಾಗ ಅವ್ರಿಗೆ ಫೋನ್ ಬಂತು. ಯಾರಿಗೆ? ನನ್ನ ಒಬ್ಬರು ಕರ್ಕೊಂಡು ಹೋಗಿದ್ರು. ಅವ್ರಿಗೇನು ಬಂತು, ಒಂದು ಆಂಟಿಯವರು, ಅವ್ರಿಗೆ ಫೋನ್ ಬಂತು. ಅವರು ಹೊರಗೆ ಹೋಗಿ ಫೋನ್ ಮಾಡಿದರು. ಅವಾಗ ಒಂದು ಸುದ್ದಿ ಬಂತು, ಏನಂದರೆ ನಿಮ್ಮ ಮನೆ ಕಳ್ಳತನ ಆಗೈತೆ, ನೀವು ಬೇಗ ಬರ್ರಿ ಅಂತ. ಇದು ಕಳ್ಳತನ ಆಗಿತ್ಯಾ? ಯಾಕಂದ್ರೆ ಬಂಗಾರೆಲ್ಲ ಇಟ್ಟಿದ್ದು ಏನಾಯ್ತಾ ಏನಂತ ಹೇಳಿ ಬಂದು ಅವ್ರು ಏನು ಮಾಡಿದ್ರು, ಶಕ್ತಿಯವರೇ ಬರ್ರಿ ಮನೆಗೆ ಹೋಗೋಣ. ಯಾಕ್ರಿ? ಈ ಥರ ಮನೆಯಲ್ಲಿ ಯಾರೋ ಕಳ್ಳತನ ಆಗಿತ್ತಂತೆ, ಬೇಗ ಬರ್ರಿ ಅಂತ, ಪ್ರೇಯರ್ ಮುಗೀಲಿ ಹೋಗೋಣ ಅಂತ ಹೇಳ್ರಿ ಅಂತ. ಸಿಟ್ಟು ಬಂದುಬಿಡ್ತು ಅವರಿಗೆ. ಸಿಟ್ಟು ಬಂದು ಹೋಗ್ಬಿಟ್ರು. ಅವ್ರು ಹೋದರು. ಅಲ್ಲಿ ಹೋಗಿ ಪೊಲೀಸರೆಲ್ಲ ಕರೆಸಿ ಎಲ್ಲೆಲ್ಲ ಮಾಡಿದರು. ನಾನು ಆರಾಮಾಗಿ ಪ್ರೇಯರ್ ಮುಗಿಸ್ಕೊಂಡು 1:30-2 ಗಂಟೆ ಸುಮಾರಿಗೆ ಏನು ಮಾಡ್ತಾ ಇದ್ದೀನಿ, ಅವ್ರ ಮನೆ ಪಕ್ಕದಲ್ಲೇ ನಮ್ಮ ಮನೆ ಇದೆ. 2 ಗಂಟೆ ಆಗಿತ್ತು. ಆವಾಗ ಅವ್ರ ಮನೆಗೆ ನಾವು ಹೋಗಿದ್ದೀವಿ. ಆವಾಗ ಅವ್ರ ಮುಖ ಇಷ್ಟು ದಪ್ಪ ಮಾಡಿಕೊಂಡು ರಾಂಗಾಗಿ ಕೂತಿದ್ರು. ಕೂತ್ಕೊಂಡ್ರಿ. ಆಮೇಲೆ ನಾನು ಹೋಗಿ ಯಥಾರ್ಥವಾಗಿ ನಾನು ಮಾತಾಡಿದ್ದು, ಏನಾಯ್ತು ರೀ, ಎಂತಾಯ್ತು ರೀ? ನೀವು ಮಾತಾಡಬೇಡ್ರಿ, ನಿಮ್ಮ ಮನೆ ಕಳ್ಳತನ ಆಗಿದ್ರೆ ನಮ್ಗೆ ಗೊತ್ತಾಗಿರುತ್ತೆ. ಹಾಂ, ನಮ್ಮ ಮನೇಲಿ ಹೋಗೈತಿ, ನಿಮಗೇನು ಗೊತ್ತಿರುತ್ತೆ ಅಂತೇಳಿ ಒಂಥರ ಸಿಟ್ಟು ಆಮೇಲೆ ಸಿಟ್ಟು ಬಂತು. ಹಾಂ, ಗೊತ್ತಾಗ್ಬೇಕ್ರಿ ಎಷ್ಟು ನೋವಿನಲ್ಲಿ ನಾವು ಇದ್ದೀವಿ ಅಂತೇಳಿ. ಇಷ್ಟೆಲ್ಲ ನಮ್ಮ ಮನೇಲಿ ಬಂಗಾರ ಕಳವಾಗಿತ್ತು, ನಿಮಗೆ ಗೊತ್ತಾನೆ? ನಿಮ್ಮ ಮನೇಲಿ ಹೋಗಿದ್ರೆ ಹಂಗೆ ಕುಂದಿರ್ತಿದ್ದೀರಾ ಪ್ರೇಯರ್ನಲ್ಲಿ ನೀವು ಅಂತೇಳಿ ಕೇಳುತ್ತೆ. ಒಂದೇ ಮಾತು ಕೂಲಾಗಿ ಹೇಳಿದೆ, ಆಂಟಿ ಒಂದು ವೇಳೆ ನಮ್ಮ ಮನೇಲಿ ಆಗಿದ್ರೆ ನಾನು ಖಂಡಿತ ಪ್ರೇಯರ್ ಬಿಟ್ಟು ಬರ್ತಿದ್ದಿಲ್ಲ. ಹಾಗೆ ಹೇಳಿದೆ ನಾನು. ನಮ್ಮ ಮನೇಲಿ ಆಗಿದ್ರು ನಾನು ಪ್ರಾರ್ಥನೆಗೆ ಅರ್ಧಕ್ಕೆ ಬಿಟ್ಟು ನಾನು ಬರ್ತಿದ್ದಿಲ್ಲ. 2ನೇದು ಫೋನು ನಾನು ರಿಸೀವ್ ಮಾಡ್ತಿದ್ದಿಲ್ಲ. ಆಮೇಲೆ ಸುದ್ದಿ ನನಗೆ ಬಂದಿದ್ರು ಕೂಡ ನಾನು ಏನು ಮಾಡ್ತಿದ್ದಿಲ್ಲ, ಬರ್ತಿದ್ದಿಲ್ಲ. ಹೋದಿದ್ದು ಸಿಗೋದಿಲ್ಲ. 2 ಗಂಟೆಗೆ ಮೇಲೆ ಬಂದರೆ ಏನು ಈಗ ಸಿಕ್ಬಿಡ್ತಾ ನಿಮಗೆ? ಆಮೇಲೆ ಅಂತ ಕೇಳಿದೆ. ನೋಡ್ತೀನಿ ರೀ, ನಿಮಗೂ ಒಂದು ಪರಿಸ್ಥಿತಿ ಬರುತ್ತೆ, ಆವಾಗ ನಾನು ನೋಡ್ತೀನಿ ರೀ ಹಂಗೆ ಹೇಳಿದೆ. ಆಮೇಲೆ ಅಲ್ಲೇಲೂಯ್ಯ. ಈಗ ಜನರು ಏನು ಮಾಡ್ತಾರೆ ಅಂದರೆ, ಈ ಲೋಕದಲ್ಲಿ ಇರೋದಕ್ಕೋಸ್ಕರ ಅಷ್ಟು ವೈರಾಗ್ಯ, ಪ್ರಾರ್ಥನೆ ಬೇಡ, ಏನೂ ಬೇಡ, ಎಲ್ಲ ಬಿಟ್ಟು ಓಡಿ ಬರ್ತಾರೆ. ಆಮೇಲೆ ಅವರಿಗಾಗಿ ನಾವು ಓಡಾಡಿದೆ. ಪೊಲೀಸ್ ಸ್ಟೇಷನ್ ನನಗೆ ಹೋಗಿ ಕಂಪ್ಲೇಂಟ್ನ ಕೊಟ್ಟಿವಿ. ಆಮೇಲೆ ನಮ್ಮ ಪ್ರಾರ್ಥನೆಯನ್ನು ಅವರಿಗಾಗಿ ಮಾಡಿದ್ವಿ. ಕಳೆದು ಹೋಗಿದ್ದು 1 ತಿಂಗಳಲ್ಲಿ ಮತ್ತೆ ಸಿಕ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಅವಾಗ ಎಷ್ಟು ಖುಷಿ ಅವರಿಗೆ. ಆಮೇಲೆ ಅವಾಗ ಹೇಳಿದೆ, ಇದು ಕೇವಲ ಇದಕ್ಕೋಸ್ಕರ ಎಷ್ಟೆಲ್ಲ ಮಾತಾಡಿದ್ರಲ್ರಿ ಅಂತ. ಆಮೇಲೆ ಅಲ್ಲೆಲ್ಲೂಯ್ಯ. ಪ್ರಿಯರೇ, ಇವತ್ತು ಲೋಕದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಅಳಿದು ಹೋಗೋದಕ್ಕೋಸ್ಕರ ಎಷ್ಟು ರಾಂಗ್ ಆಗ್ತೀವಿ ನಾವು. ಪ್ರಾರ್ಥನೆ ಬಿಟ್ಟು ಹೋಗ್ತೀವಿ, ಎಲ್ಲ ಬಿಟ್ಟು ಹೋಗ್ತೀವಿ. ಆದರೆ ದಿನಕ್ಕೆ 3 ಕೈಗಳಂತೆ ಪ್ರಾರ್ಥನೆ ಮಾಡಿದ್ದು, ದಾನಿಯನ್ನ ಕಾಪಾಡಿದ್ದು, ಬಂಗಾರ, ಆ ವಜ್ರ, ವೈಡೂರಿ ಎಲ್ಲ ಪ್ರಾರ್ಥನೆ. ಆಮೇಲೆ ಕಳೆದು ಹೋಗಿದ ವಸ್ತು ಸಿಗಬೇಕಂದ್ರೆ ಏನು ಮಾಡಬೇಕಾಗಿತ್ತು? ಅಲ್ಲಿ ಪ್ರಾರ್ಥನೆಯೇ ಮಾಡಬೇಕಾಗಿತ್ತು. ಅಲ್ಲೆಲ್ಲೂಯ್ಯ. ಏನು ಓಡಿ ಬಂದು ಎಲ್ಲ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಸಿಗಲಿಲ್ಲ, ಪ್ರಾರ್ಥನೆ. ಕಲ್ಲ ಸಿಗ್ಬಿದ್ದ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ನಾವು ನಿಜವಾಗ್ಲೂ ಪ್ರಾರ್ಥನೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟು ಮಟ್ಟಿಗೆ ದೇವರು ನಮ್ಮ ಸಮೀಪದಲ್ಲಿ ಇರ್ತಾನೆ. ಆಮೇಲೆ ಯಥಾರ್ಥವಾಗಿ ಮೊರೆ ಇಡೋರಿಗೆ ದೇವ್ರು ಹೆಂಗಿರ್ತಾನೆ ರೀ? ಸಮೀಪದಲ್ಲಿ ಇರ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಮೊರೆ ಇಡ್ರಿ, ಕೂಗ್ರಿ, ಬೇಡಿಕೊಳ್ಳ್ರಿ, ದೇವರು ನಮಗೆ ಎಲ್ಲವನ್ನು ದಯಪಾಲಿಸುತ್ತಾನೆ. ಅಲ್ಲೆಲ್ಲೂಯ್ಯ. ಮೊರೆ ಇಡುವವರು ಲೋಕವನ್ನು ಏನು ಮಾಡ್ತಾರೆ? ಜಯಿಸುವಂಥವರಾಗಿದ್ದಾರೆ. ಅಲ್ಲೆಲ್ಲೂಯ್ಯ. ನನ್ನ ಮಗನಿಗೆ 1.5 ವರ್ಷ 2 ವರ್ಷ ಇರ್ಬೋದು, ಇವನು ದೊಡ್ಡವನಿಗೆ, ಇನ್ನು ಸಣ್ಣ ಮಗೋದು. ನಾವು ಉಪವಾಸ ಪ್ರಾರ್ಥನಾ ಇದೇ ಏರಿಯಾದಲ್ಲಿ ಆ ಕಡೆ ಇದ್ದೀವಿ, ಆ ಕಡೆ ಮನೆಯಲ್ಲಿ ಇದ್ದೀವಿ. ನಾನು ಅಜ್ಜಮ್ಮ ಇಬ್ಬರು ಉಪವಾಸ ಪ್ರಾರ್ಥನೆಯಲ್ಲಿ ಕೂತ್ಕೊಂಡಿದ್ದೀವಿ. ಶನಿವಾರ ಉಪವಾಸ ಪ್ರಾರ್ಥನೆಯಲ್ಲಿ ಮಧ್ಯಾಹ್ನ 11 ಗಂಟೆ ಸುಮಾರು ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ವಿ. ಇವನು ಜಸ್ಟ್ ಅವಾಗ ಅಂಬೆಗಾಲ ಹಾಕ್ಕೊಂಡು ಹೋಗಿ ಇದು ಮಾಡೋದೆಲ್ಲ ಮಾಡ್ತಿದ್ದಾನಲ್ಲ, ಸ್ವಲ್ಪ ಹಂಗಾಗಿ ಅವನು ಸುಮ್ಮನೆ ಇಲ್ಲಿ ಓಡಾಡ್ತಿದ್ದ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಸೊ ಅಜ್ಜಮ್ಮನ ಪ್ರಾರ್ಥನೆ ಮಾಡ್ತಾ ಇದ್ದೆ. ಸೊ ಪ್ರಾರ್ಥನೆ ಮಾಡ್ತಾ ಇರುವಾಗ ದಿಢೀರ್ ಅಂತ ಹೇಳಿ ಹೊರಗೆ ಒಂದು ಸೈಕಲ್ ನಿಲ್ಲಿಸಿದ್ವಿ. ಇವ ಹೋಗಿ ಆ ಸೈಕಲ್ ಪೆಡಲ್ನ ಮುಟ್ಟಿ ಹಂಗೆ ಮಾಡಿ ಸೈಕಲ್ ಏನು ಮಾಡ್ಕೊಂಡ್ಬಿಟ್ಟಾನೆ, ಮೈ ಮೇಲೆ ಬೆಳೆಸ್ಕೊಂಡಿದ್ದ. ಆವಾಗ ಆ ಸೈಕಲ್ ಬಿದ್ದು ಸೌಂಡ್ನ ಕೇಳಿ ನಮ್ಮ ಅಜ್ಜಮ್ಮ, ಅಯ್ಯೋ ಮಗು, ಅಯ್ಯೋ ಕೂಸು ಅಂತೇಳಿ ಅವ್ರು ಏನು ಮಾಡಿದ್ರು, ಎದ್ದು ಹೋಗಿ ಇದೆಲ್ಲ ಮಾಡಿಕೊಂಡು ಸೈಕಲ್ ಎತ್ತಿಟ್ಕೊಂಡು ಕೂಸೆ ಅಂದರು. ಆದರೂ ನಾನೇನು ಮಾಡ್ತಿದ್ದೆ, ಪ್ರಾರ್ಥನೆ ಮಾಡ್ತಾನೆ ಇದ್ದೆ. ಅವಾಗ ಅವ್ರು ಬಂದು, ರೀ ಏನಾಯ್ತು ನನಗೆ ಸಿಟ್ಟು ಬಂದುಬಿಡ್ತು. ಅವನು ಸತ್ರೂ ಸಾಯಿಲಿ, ಪ್ರಾರ್ಥನೆ ಬಿಟ್ಟು ಎದಕ್ಕೆ ಹೋದ್ರಿ ಅಂತ ಕೇಳಿದ್ದಾನೆ. ಹಿಂಗೆ ಕೇಳಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಪ್ರಾರ್ಥನೆ ಡಿಸ್ಟರ್ಬ್ ಮಾಡ್ತಂದ್ರೆ ಸೈತಾನ್ಗೆ ಅವಕಾಶ ಕೊಡ್ತೀರಿ. ಅಲ್ಲೆಲ್ಲೂಯ್ಯ. ನೋಡಿದ್ರೆ ಅವನಿಗೆ ಏನೂ ಆಗಲಿಲ್ಲ, ಸೈತಾನ್ ಡಿಸ್ಟರ್ಬ್ ಮಾಡ್ತಾನೆ. ಆಮೇಲೆ
ಹಲ್ಲೆಲೂಯಾ. ಸೊ ಅದಕ್ಕೆ ಪ್ರಿಯರೇ, ನಾವು ಪ್ರಾರ್ಥನೆಯಲ್ಲಿ ಯಥಾರ್ಥವಾಗಿರ್ಬೇಕು, ವೈರಾಗ್ಯವಾಗಿರ್ಬೇಕು. ಸೈತಾನ ಯಾವಾಗ ಬಂದು ನಮ್ಮನ್ನು ಏನು ಮಾಡ್ತಾನೆ, ಡಿಸ್ಟರ್ಬ್ ಮಾಡ್ತಾನೆ ಅಂತ ಹೇಳಲಿಕ್ಕೆ ಬರೋಂಗಿಲ್ಲ. ಹಲ್ಲೆಲೂಯಾ. ಸೊ ಪ್ರಾರ್ಥನೆ ವಿಷಯದಲ್ಲಿ ಮಾತ್ರ ನಾನು ಯಾವಾಗಲೂ ಕಾಂಪ್ರಮೈಸ್ ಆಗೋದಿಲ್ಲ, ವೈರಾಗ್ಯವಾಗಿರ್ತೇನೆ. ಹಲ್ಲೆಲೂಯಾ. ಏನು ಬಂದರೂ ಪರವಾಗಿಲ್ಲ. ಹಲ್ಲೆಲೂಯಾ. ನಾನು ಅನೇಕ ಸಾರಿ ಹೇಳ್ತಾ ಇದ್ದೇನೆ. ಸೊ ನಿನ್ನೆ ಕೂಡ ವಾಕ್ಯದಲ್ಲಿ ಅದನ್ನೇ ಹೇಳಿದೆ, ಸತ್ರುನೂ ಪರವಾಗಿಲ್ಲ, ಆರಾಮಿಲ್ಲದೆ ಸತ್ರುನೂ ಪರವಾಗಿಲ್ಲ, ದೇವರಲ್ಲಿ ಸಾಯಬೇಕಂತ. ಆಮೇಲೆ ಹಲ್ಲೆಲೂಯಾ. ಅದು ವೈರಾಗ್ಯ. ಖಂಡಿತವಾಗಿ ದೇವರು ನಮ್ಮನ್ನು ಸಾಯಲಿಕ್ಕೆ ಬಿಡೋದಿಲ್ಲ. ಒಂದು ವೇಳೆ ದೇವರು ಚಿತ್ತ ತಂದ್ರೆ ಹಂಗೆ ಸಾಯೋನಲ್ಲ, ಅದಕ್ಕೆ ಏನಾಗುತ್ತೆ. ಆಮೇಲೆ ಹಲ್ಲೆಲೂಯಾ. ಬದುಕಿಸುವುದು ಆತನಿಗೆ, ಪ್ರಾಣ ಕೊಡಲಿಕ್ಕೆ ನಾವು ರೆಡಿ ಆಗಿದ್ದೇವೆ. ಹಲ್ಲೆಲೂಯಾ. ಯಾಕಂದ್ರೆ ಅಪೊಸ್ತಲ ಪೌಲನು ಹೋಗಿ ಆ ಒಂದು ತೀವಿನಲ್ಲಿ ನಿಂತ್ಕೊಂಡು ಕಟ್ಟಿಗೆ ನಾರಿಸುವಾಗ ಏನು ಬಂತು ರೀ? ಒಂದು ಹಾವು ಬಂತಾ ಇಲ್ವಾ? ಹಲ್ಲೆಲೂಯಾ. ವಿಷ ಇರುವಂಥ ಹಾವು ಅಪೊಸ್ತಲ ಪೌಲನ ಏನು ಮಾಡ್ಬಿಡ್ತು? ಕಚ್ಚಿಬಿಡ್ತು. ಕರೆಕ್ಟ್ ಬಂದು ಕೈ ಕಚ್ಚಿತ್ತು. ಅದು ಕಚ್ಚಿದ್ರೆ ಮನುಷ್ಯ ಉಳಿಯೋದೇ ಇಲ್ಲ. ಎಲ್ಲರೂ ದೂರ ಸರಿದ್ರು. ಎಲ್ಲರೂ ಏನು ಮಾಡಿದ್ರು? ದೂರ ಸರಿದ್ರು. ಆದರೆ ಪೌಲನ್ ಏನು ಮಾಡಿದ? ಯೇಸುವಿನ ನಾಮದಲ್ಲಿ ಅದನ್ನು ಜಾಡಿಸಿ ಮತ್ತೆ ಚಳಿ ಕಾಯಿಕೊಂಡು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದ. ಆಮೇಲೆ ಹಲ್ಲೆಲೂಯಾ. ಎಲ್ಲರೂ ಅವನನ್ನು ಒಂಥರ ನೋಡಿದ್ರು. ಇನ್ನು 5 ನಿಮಿಷದಲ್ಲಿ ಸಾಯ್ತಾನಂತೇಳಿ. ಅರ್ಧ ಗಂಟೆ ಆದ್ರೂ ಅವನು ಆರಾಮಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದ. ಆಮೇಲೆ ಹಲ್ಲೆಲೂಯಾ. ಯಾವಾಗ ಅವನು ದೇವರು ಅಂದರು, ಯಪ್ಪ ನಾ ದೇವರಲ್ಲ, ನನ್ನ ಬದುಕಿಸುವಂಥ ದೇವರಲ್ಲಿದ್ದಾನೆ ಅಂತ. ಆಮೇಲೆ ಹಲ್ಲೆಲೂಯಾ. ಪ್ರಿಯರೇ, ನಿಜವಾಗಲೂ ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಮಾತ್ರ ಇದ್ದಾನೆ. ಕೂಗುವ ಎಲ್ಲರಿಗೂ, ಯಥಾರ್ಥವಾಗಿ ಕೂಗುವ ಎಲ್ಲರಿಗೂ ದೇವರು ಎಲ್ಲಿದ್ದಾನ್ರಿ? ಹತ್ತಿರದಲ್ಲಿ ಇದ್ದಾನೆ. ಪ್ರಾರ್ಥನೆಯಲ್ಲಿ ವೈರಾಗ್ಯ ತೋರಿಸಿ ದೇವರೊಂದಿಗೆ ನಡೀಲಿಕ್ಕೆ ಮುಂದೆ ಹೋಗ್ರಿ. ದೇವರೊಂದಿಗೆ ಅನ್ಯೂನ್ಯವಾಗಿರ್ರಿ. ಈ ಲೋಕದಲ್ಲಿ ನನ್ನ ಕುಟುಂಬದವರಾಗಿರಲಿ, ನನ್ನ ಮಕ್ಕಳಾಗಿರಲಿ, ನನ್ನ ನೆಂಟರಾಗಿರಲಿ, ಈ ಲೋಕದ ಯಾವುದೇ ಸಂಬಂಧಗಳಾಗಿರಲಿ, ನನ್ನನ್ನು ದೇವರನ್ನ ಬಿಟ್ಟು ಏನು ಆಡಬಾರ್ದು. ಆಮೇಲೆ ಇವತ್ತು ಎಷ್ಟು ನಾವು ಅಗಳ್ತೀವಿ. ಯಾರನ್ನ ನೆಂಟರು ಬಂದುಬಿಟ್ರೆ ಚರ್ಚ್ ಬಿಟ್ಬಿಡ್ತೀವಿ. ಏನೋ ದೊಡ್ಡ ಜಾತ್ರೆ ಬಂದರೆ ಚರ್ಚ್ ಬಿಟ್ಟು ಬಿಡ್ತೀವಿ. ಯಾರಾದ್ರು ಮನೆಗೆ ಬಂದುಬಿಟ್ರೆ ಚರ್ಚ್ ಬಿಟ್ಟು ಬಿಡ್ತೀವಿ. ಯಾರಾದ್ರು ಬಂದುಬಿಟ್ರೆ ಪ್ರಾರ್ಥನೆ ಮನೇಲಿ ಸ್ಟಾಪ್. ಒಬ್ಬರು ಮನೆಗೆ ಹೋಗಿದ್ದೆ, ಇಲ್ಲ ಗೆಜದನಗರದಲ್ಲೇ ಒಬ್ಬರು ಮನೆಗೆ ಹೋಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಪ್ರಾರ್ಥನೆ ಮಾಡಿ ಪಾಸ್ಟಮ್ ಅವ್ರು ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದೆ. ಅವ್ರು ಪ್ರಾರ್ಥನೆ ಮಾಡಿದರು. ಓಕೆ, ಅವ್ರ ಮನೆಯಲ್ಲಿ ಮಾತಾಡೋಣ ಅಂತ ಹೇಳಿ ಬೈಬಲ್ ತೆಗೆದು ವಾಕ್ಯ ಎಲ್ಲ ಆರಿಸಿ ಎಲ್ಲ ಇಟ್ಕೊಂಡಿನಿ. ಪ್ರೇಯರ್ ಮುಗಿದ ತಕ್ಷಣ ಯಾರೋ ಬಾಗಳ ಹತ್ರ ಬಂದು ನಿಂತಿದ್ರು. ಅವರು ಬಾಗಳ ಹತ್ರ ಸುಮ್ಮನೆ ನಿಂತಿದ್ರು. ನಾನೇ ಏನು ಮಾಡಿದೆ, ಒಳಗೆ ಬರ್ರಿ ಅಂತ ಹೇಳಿದೆ. ಅವ್ರು ಬಂದರು. ಪಾಸ್ಟರ್ ಅವ್ರ ಪ್ರಾರ್ಥನೆ ಮುಗಿದ ನಂತರ ನಾನೇನು ಮಾಡಬೇಕಾಗಿತ್ತು? ವಾಕ್ಯ ಹೇಳಬೇಕಾಗಿತ್ತು. ಅವ್ರ ಪ್ರಾರ್ಥನೆ ಮುಗಿದ ತಕ್ಷಣ ಆ ಕುಟುಂಬದವ್ರು ಕಣ್ಣು ತೆಗೆದು ನೋಡಿದ್ರು. ಅವ್ರಿಗೆ ಯಾರೋ ಬೇಕಾದವ್ರು ಇಬ್ಬರು ಬಂದು ನಿಂತುಬಿಟ್ರು. ಹಾಗಾಗಿ ಬರ್ರಿ ಪ್ರೈಸ್ ಎಲ್ಲ ಹೋಗ್ಬರ್ರಿ ಬಾಮ ಕುಂದ್ರು ಬಾಮ ಅಂದ್ಬಿಟ್ರು ನಮಗೆ. ಹಲ್ಲೆಲೂಯಾ. ಇನ್ನೂ ನಾನು ವಾಕ್ಯನೂ ಓದಿಲ್ಲ, ಅವ್ರಿಗಾಗಿ ನಾನು ಪ್ರಾರ್ಥನೆನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಜಸ್ಟ್ ವಾಕ್ಯ ಹೇಳಬೇಕಂತ ನಿಂತಿದ್ದೀನಿ. ಸೊ ಅಷ್ಟರೊಳಗೆ ಪಾಸ್ಟರ್ ಪ್ರೇಯರ್ ಮುಗಿದ ತಕ್ಷಣ ಇವ್ರು ಕಣ್ಣು ತೆಗೆದ ತಕ್ಷಣ ಬೈಬಲ್ನ ಎತ್ತಿಟ್ಟು ಮುಗಿಸ್ಬಿಟ್ಟು ಪ್ರೈಸ್ ಲಾರ್ಡ್ ಮಾತ್ರ ಎದ್ದು ಬಂದು ಕೈ ಕೊಟ್ಟು ಆಯ್ತು ರೀ ಬಸ್ ಇವ್ರನ್ನ ಮಾವಾರಿ ಇವ್ರಿ ಅವ್ರಿಗೆ ಥ್ಯಾಂಕ್ ಯು ರೀ ಪಾಸ್ನೆ ಪ್ರಾರ್ಥನೆ ಮಾಡಿದಾಗ ಮುಗಿಸ್ಬಿಡ್ಬೇಕಾ ನಮಗೆ. ಆಮೇಲೆ ಹಲ್ಲೆಲೂಯಾ. ಎಷ್ಟು ಬೇಜಾರಾಗಿತ್ತು ನಮಗೆ. ದೇವರಿಗೆ ಸ್ತೋತ್ರ ಅದರ. ಆಮೇಲೆ ಹಲ್ಲೆಲೂಯಾ. ಇವತ್ತು ಲೋಕ ಹೆಂಗಿದೆ ಅಂದರೆ ಯೋಚನೆ ಮಾಡ್ರಿ. ನಮಗೆ ವಾಕ್ಯ ಹೇಳಬೇಕಂತ ಹೋದ ನಮಗೆ ಅಷ್ಟು ಏನಾಗುತ್ತೆ, ನೋವಾಗತ್ತೆ. ಅಂದರೆ ಮಾತಾಡ್ಬೇಕಂತಿದ್ದ ದೇವರಿಗೆ ಎಷ್ಟು ನೋವಾಗಿರ್ಬೋದು. ಆಮೇಲೆ ಏನೋ ಒಂದು ಪರಿಹಾರ ಕೊಡ್ಬೇಕಂತ ದೇವರ ವಾಕ್ಯದಲ್ಲಿ ಮಾತಾಡಿರ್ಬೋದು ಅಲ್ಲಿ. ಆದರೆ ಅವರು ದೇವರಿಗೆ ಇಂಪಾರ್ಟೆನ್ಸ್ ಕೊಡದೆ ಬಂದಂಥ ಮನುಷ್ಯರಿಗೆ ಏನು ಮಾಡಿದ್ರು, ಅವರು ಇಂಪಾರ್ಟೆನ್ಸ್ ಕೊಟ್ಟರು. ಆಮೇಲೆ ತಿರುಗಿ ಅವ್ರ ಮನೆಗೆ ನಾವೇನು ಮಾಡಲಿಲ್ಲ, ಹೋಗಲೇ ಇಲ್ಲ. ಆಮೇಲೆ ಇವತ್ತಿಗೆ ಅವ್ರ ಮನೆಗೆ ನಾವೇನು ಮಾಡಲಿಲ್ಲ, ಹೋಗಲಿಲ್ಲ. ಆಮೇಲೆ ಹಲ್ಲೆಲೂಯಾ. ಸೊ ದೇವರು ನಿಜವಾಗ್ಲೂ ಹೇಳಿದ್ದಾನೆ, ಯಾರು ನಿಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾರೋ ಅವ್ರ ಮನೇಲಿ ಹೋಗಿ ಉಳಿರಿ, ಅವ್ರ ಮನೇಲಿ ಊಟ ಮಾಡ್ರಿ ಅಂತ ದೇವರು ಹೇಳಿದ್ದಾನೆ. ಆದರೆ ಯಾರು ನಿಮ್ಮನ್ನು ತಿರಸ್ಕರಿಸ್ತಾರೋ ನೀವು ಅವ್ರ ಮನೆಯಿಂದ ಬರುವಾಗ ನಿಮ್ಮ ಕಾಳು ಧೂಳನ್ನು ಕೂಡ ಏನು ಮಾಡಬೇಡ್ರಿ, ನೀವು ಜಾಡಿಸಿ ಬಂದುಬಿಡ್ರಿ, ಅದು ಕೂಡ ಹೊತ್ಕೊಂಡು ಬರಬೇಡ್ರಿ ಅಂತ ದೇವರು ಹೇಳಿದ್ದಾರೆ. ಆಮೇಲೆ ಹಳೆಯಲು ಅರ್ಥ ಆಯ್ತಲ್ಲ ಪ್ರಿಯರೇ. ಬೇಕಂದ್ರೆ ಅವರೇ ಬರಲಿ ನಿಮ್ಮ ಹತ್ರ, ನೀವು ಮತ್ತೆ ಏನು ಮಾಡಬೇಡ್ರಿ, ಅವ್ರ ಹತ್ರ ಹೋಗ್ಬೇಡ್ರಿ. ಆಮೇಲೆ ಪ್ರೀತಿ ತೋರಿಸ್ರಿ. ಸರಿಯಾದ ರೆಸ್ಪಾನ್ಸ್ ಬಂತಂದರೆ ಮತ್ತೆ ಆ ಪ್ರೀತಿ ನಮಗೆ ಸಿಗತ್ತೆ. ಇಲ್ಲ ಅಂತ ಹೇಳಿದರೆ ಅವ್ರ ಪಾಲು ಅವರಿಗೆ ಬಿಟ್ಟಿತ್ತು. ಆಮೇಲೆ ಹಲ್ಲೆಲೂಯಾ. ಸೇವಕನಿಗೆ ಒಂದು ತಂಬಿಗೆ ನೀರನ್ನು ಕೊಟ್ಟರು ಅದಕ್ಕೆ ತಕ್ಕ ಪ್ರತಿಫಲ ದೇವರು ಅವರಿಗೆ ಕೊಡ್ತಾರೆ, ನಮಗಲ್ಲ. ಆಮೇಲೆ ಯಾರು ಸೇವಕರಿಗೆ ಕೊಡ್ತಾರೆ ನೋಡ್ರಿ, ಅವರಿಗೆ ದೇವ್ರು ಏನು ಮಾಡ್ತಾರೆ, ಕೊಡ್ತಾರೆ. ಹಲ್ಲೆಲೂಯಾ. ಸೊ ಈ ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಂಡು ದೇವರೊಂದಿಗೆ ನಡೆಯೋಣ. ಯಾರು ಕೈ ಬಿಟ್ರು ದೇವರು ಏನು ಮಾಡೋಂಗಿಲ್ಲ, ನಮ್ಮನ್ನು ಏನು ಮಾಡೋಂಗಿಲ್ಲ, ಕೈ ಬಿಡುವುದೇ ಇಲ್ಲ. ಯಥಾರ್ಥವಾಗಿ ಕೂಗುವವರಿಗೆ ದೇವರು ಏನು ಮಾಡ್ತಾನೆ ರೀ, ಸಮೀಪದಲ್ಲಿ ಇರ್ತಾನೆ. ಕಾನಾನಿಯ ಸ್ತ್ರೀ ಏನು ಮಾಡಿದ್ಲು,
ಮತ್ತಾಯನ ಪುಸ್ತಕ 15ನೇ ಅಧ್ಯಾಯ 23ನೇ ವಚನದಿಂದ ವಾಕ್ಯಗಳನ್ನು ಓದುವಾಗ ಅಲ್ಲಿ ಒಬ್ಬ ಕಾನಾನಿಯ ಸ್ತ್ರೀ ಏನ್ ಮಾಡ್ತಿದ್ದಾಳೆ, ಓಡಿ ಬರ್ತಾ ಇದ್ದಾಳೆ. ಆಮೇಲೆ ಕಾನಾನಿಯ ಸ್ತ್ರೀ ಏನ್ ಮಾಡ್ತಿದ್ದಾಳೆ, ಓಡಿ ಬರ್ತಾ ಇದ್ದಾಳೆ. ಓಡಿ ಬಂದು ಏನ್ ಮಾಡ್ತಿದ್ದಾಳ್ರಿ, ಏನ್ ಮಾಡ್ತಿದ್ದಾಳೆ, ಯೇಸು ಸ್ವಾಮಿ ಹತ್ರ ಬೇಡ್ತಾ ಇದ್ದಾಳೆ. ಸಾಕು. ಆಮೇಲೆ ಹಲ್ಲೆಲೂಯಾ. ಇದಕ್ಕೆ ಈ ಒಂದು ವಿಷಯ ಮನೇಲಿ ಹೋಗಿ ಓದಿ ನೋಡ್ರಿ. 21ನೇ ವಚನದಿಂದ ವಾಕ್ಯಗಳನ್ನ ಏನ್ ಮಾಡ್ರಿ, ಓದಿ ನೋಡ್ರಿ. ಒಬ್ಬ ಕಾನಾನಿ ಸ್ತ್ರೀ ತನ್ನ ಮಗಳಿಗೆ ಏನಾಗಿದೆ, ದೆವ್ವ ಹಿಡಿದಿದೆ. ತನ್ನ ಮಗಳಿಗೆ ಏನಾಗಿದೆ, ದೆವ್ವ ಹಿಡಿದಿದೆ. ಎಲ್ಲಿ ಹೋದ್ರೂ ಏನಾಗ್ಲಿಲ್ಲ, ವಾಸಿ ಆಗಲೇ ಇಲ್ಲ. ಹಲ್ಲೆಲೂಯಾ. ಅವಾಗ ಅವಳಿಗೊಂದು ಸುದ್ದಿ ಬರ್ತಾ ಇದೆ, ಏಸು ಅಂತ ಒಬ್ಬನಿದ್ದಾನೆ, ಅವನ ಹತ್ರ ಹೋಗಿ ನಿನಗೆ ಏನಾಗತ್ತೆ, ಬಿಡುಗಡೆ ಆಗುತ್ತೆ. ತನ್ನ ಮಗಳನ್ನ ಮನೆಯಲ್ಲಿ ಇಟ್ಟು ಕೂಡಾಕಿ ಅವಳೇನ್ ಮಾಡ್ತಿದ್ಲು, ಓಡಿ ಹೋಗ್ತಾ ಇದ್ದಾಳೆ. ಯಾರ ಹತ್ರ, ಏ ಸ್ವಾಮಿ ಹತ್ರ ಓಡಿ ಹೋಗ್ತಾ ಇದ್ದಾಳೆ. ಹಲ್ಲೆಲೂಯಾ. ಓಡಿ ಹೋಗಿ ದೇವರ ಹತ್ರ ಬೇಡಿಕೊಳ್ತಾಳೆ, ಸ್ವಾಮಿ ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ಎಲ್ಲೆಲ್ಲೋ ಹೋದ್ರು ಆರಾಮಾಗ್ಲಿಲ್ಲ, ಆದ್ರೆ ನೀನು ದೊಡ್ಡವ ಅಂತ ಹೇಳಿ ನಿನ್ನ ಹತ್ರ ಬಂದಿದ್ದೀನಲ್ವಾ. ಸ್ವಾಮಿ ಏನ್ ಮಾಡ್ಲಿಲ್ಲ, ಏನು ಉತ್ತರ ಕೊಟ್ಟಿಲ್ಲ ಅಂತೆ, ಏನು ಉತ್ತರ ಕೊಟ್ಟಿಲ್ಲ, ಸುಮ್ಮನೆ ಹೋಗ್ತಾ ಇದ್ನಂತೆ. ಮತ್ತೆ ಅವಳು ಬೇಡ್ಕೊಂಡು ಹಿಂದೆ ಬರ್ತಾನೇ ಇದ್ಲು. ಆವಾಗ ಅವ್ರ ಶಿಷ್ಯರೆಲ್ಲರೂ ಏನ್ ಮಾಡಿದ್ರು, ಕಾಡ್ತಾ ಇದ್ರು. ಇವಳು ತುಂಬಾ ಕಾಡ್ತಾ ಇದ್ದಲ್ಲ, ಇವಳಿಗೆ ಏನಾದ್ರು ಏನ್ ಮಾಡ್ಬಿಡ್ರಿ, ಸಮಾಧಾನ ಮಾಡಿ ಕಳಿಸ್ರಿ ಅಂತೇಳಿ. ಆವಾಗ ಏ ಸ್ವಾಮಿ, ನಾನು ಇಸ್ರಾಯೇಲರಿಗೋಸ್ಕರ ಬಂದಿದ್ದೀನಿ, ನನ್ನ ಮನೆತನಗೋಸ್ಕರ ನಾ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು, ನನ್ನ ನಂಬುವ ಜನರಿಗೋಸ್ಕರ ಮಾತ್ರ ನಾ ಬಂದಿದ್ದೀನಿ, ಯಥಾರ್ಥವಾಗಿ ಕೂಗುವವರಿಗೋಸ್ಕರ ನಾ ಬಂದಿದ್ದೀನಿ, ಅಪರೂಪಕ್ಕೆ ಬಂದು ಕೂಗುವ ಇವಳಿಗೆ ನಾನು ಕೊಡೋಂಗಿಲ್ಲ ಅಂತ ದೇವರು ಹೇಳಿದ್ರು. ಆದ್ರೆ ಅವಳು ಬಿಡ್ಲಿಲ್ಲ. ಹಿಂಗೆ ಹೇಳಿ ಮುಂದೆ ಹೋದ ಮೇಲೆ ಕೂಡ ಮುಂದೆ ಓಡಿ ಬಂದು ಕಾಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಲು ಅವಳು. ಆ ತಾಯಿ ಏನ್ ಮಾಡಿದ್ಲು, ಕಾಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಲ. ಅದ್ಯಾ ಮನೇಲಿ ಹೋಗಿ ಓದಿ ನೋಡ್ರಿ, ನಾನು ಬೇಗ ಮುಗಿಸ್ತೇನೆ. ಕಾಳನ್ನ ಹಿಡ್ಕೊಂಡು ಬಿಟ್ಲು. ಸ್ವಾಮಿ ನನಗೆ ಗೊತ್ತಿಲ್ಲ, ನೀವು ನನಗೆ ಮಾಡಲೇಬೇಕು. ಅವಾಗ ಕೂಡ ಸ್ವಾಮಿ ಹೇಳ್ತಾ ಇದ್ದಾನೆ, ಮಕ್ಕಳು ತಿನ್ನುವ ರೊಟ್ಟಿನ ತಗೊಂಡು ನಾನು ಏನ್ ಮಾಡೋಂಗಿಲ್ಲ, ನಾಯಿಗಳಿಗೆ ಹಾಕೊಳಕ್ ಬರೋಂಗಿಲ್ಲ ಅಂತೇಳಿ. ಅದರ ಅರ್ಥ ಏನು, ನಾನು ನನ್ನ ಮಕ್ಕಳಿಗೋಸ್ಕರ ಅದ್ಭುತ ಮಾಡ್ತೀನಿ, ಆದ್ರೆ ನೀನು ಅಣ್ಣಿಯಲು ಆ ನಾಯಿ, ನಿನಗೆ ನಾನು ಕೊಡೋಂಗಿಲ್ಲ ಅಂತೇಳಿ ದೇವರು ಅಷ್ಟು ಮಾತಾಡಿದ್ರು. ಆವಾಗ ಅವಳಲ್ಲಿ ಕೂಡ ಇರುವಂತ ನಂಬಿಕೆ, ಅವಳಲ್ಲಿ ಇರುವಂತ ವಿಶ್ವಾಸ ಹೊರಗೆ ಬರ್ತಾ ಇದೆ. ಏನಂತೆ, ಆದ್ರೂ ಸ್ವಾಮಿ ಹೌದು ನಾ ನಾಯೇ, ಆದ್ರೆ ನಾಯಿಗಳಿಗಂತ ಒಂದು ಗುಣ ಇದೆ, ಯಜಮಾನನ ಮೇಜೆಯಿಂದ ಕೆಳಗೆ ಬೀಳುವಂತ ರೊಟ್ಟಿ ತುಂಡುಗಳನ್ನ ಏನ್ ಮಾಡಬಹುದು, ತಿನ್ನಬಹುದಲ್ಲ ಅಂತ ಹೇಳುವಾಗ ದೇವರು ಆಶ್ಚರ್ಯದಲ್ಲಿ ನಿಂತಿದ್ರಂತೆ ಯೇಸು. ಆಮೇಲೆ ಅದೇ ಏನಂತ ಹೇಳಿದ್ರಲ್ಲಿ, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ನಿನಗಾಗಲಿ. ಆಮೇಲೆ ಹಲ್ಲೆಲೂಯಾ. ದೇವರು ಏನಂತ ಉತ್ತರ ಕೊಟ್ರು, ಅಮ್ಮ. ದೇವ್ರು ಯಾರನ್ನ ಅಮ್ಮ ಅಂತ ಕರೀಲಿಲ್ಲ, ಆದ್ರೆ ಅವಳನ್ನ ದೇವರ ಅಮ್ಮ ಅಂತ ಕರೆದ್ರು. ಸ್ವಂತ ತಾಯಿನೇ ಅಮ್ಮ ಅಂತ ಕರೀಲಿಲ್ಲ ಯೇಸು ಸ್ವಾಮಿ, ಸ್ತ್ರೀಯೇ ಅಂತ ಹೇಳಿದ್ರು. ಆಮೇಲೆ ಹಲ್ಲೆಲೂಯಾ. ಸ್ತ್ರೀಯೇ, ನಿನಗೂ ನನಗೇನ್ ಗೊಡವೆ, ನಾನು ದೇವರ ಚಿತ್ತವನ್ನು ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ ಯೇಸು ಸ್ವಾಮಿನ ತಾಯಿಗೆ ಹೇಳಿದರು. ಕರೆಕ್ಟಾ? ಆದ್ರೆ ಇಲ್ಲಿ ಒಬ್ಬ ಕಾನಾನಿಯ ಸ್ತ್ರೀ, ಅನ್ಯ ಸ್ತ್ರೀ, ದೇವರನ್ನ ನಂಬದೇ ಇರುವಂತ ಸ್ತ್ರೀ, ದೇವರ ಸುದ್ದಿಯನ್ನು ಕೇಳಿ ಓಡಿ ಬಂದು ಅಡ್ಡ ಬಿದ್ದ ಸ್ತ್ರೀಗೆ ದೇವರು ಹೇಳ್ತಾ ಇದ್ದಾನೆ, ಅಮ್ಮ. ಹೆತ್ತ ತಾಯಿನ ಅಮ್ಮ ಅಂತ ಕರೀಲಿಲ್ಲ, ಆದ್ರೆ ನಂಬಿಕೆ ಇರುವಂತ ಈ ಸ್ತ್ರೀನ ದೇವರ ಅಮ್ಮ ಅಂತ ಕರೀತಾ ಇದ್ದಾನೆ. ಯಾರೆಲ್ಲ ನಂಬಿಕೆ ಇಟ್ಟುಕೊಂಡಿದಾರೋ ಅವರ ದೇವರು ಗೌರವ ಪಡಿಸುತ್ತಾರೆ. ಅಮ್ಮ ನಿನ್ನ ನಂಬಿಕೆ ಅದು ಬಹಳ, ಹಲ್ಲೆಲೂಯಾ, ನಿನ್ನ ನಂಬಿಕೆಯಂತೆ ನನಗಾಗಲಿ. ಈ ಒಂದು ಮಾತುಗೋಸ್ಕರ ಆಕೆ ಓಡಿ ಬಂದ್ಲು. ಈ ಒಂದು ಮಾತುಗೋಸ್ಕರ ದೇವರು ಆತನ ಪಾದದಲ್ಲಿ ಅವಳು ಅಡ್ಡ ಬಿದ್ಲು. ತಿರುಗಿ ಹೋಗುವಾಗ ಅವಳು ಹೋಗ್ತಾ ಇದ್ದಾಳೆ. ಯೋಚನೆ ಮಾಡಿ ನೋಡ್ರಿ, ಅವಳು ತಿರುಗಿ ಹೋಗ್ತಾ ಇರುವಾಗಲೇ ದೂರದಲ್ಲಿ ಒಬ್ಬನು ಬಂದು ಮಾತಾಡ್ತಾ ಇದ್ದಾನೆ, ಎಲ್ಲಿ ಹೋಗಿದ್ದಿ, ನಿನ್ ಮಗಳು ಆರಾಮಾಗಿದ್ದಾಳೆ. ಆಮೇಲೆ ಅಲ್ಲಿ ಅವಳಿಗೆ ಅವಳ ಮನಸ್ಸು ಹೆಂಗಿರುತ್ತವ, ಅವಳಿಗೆ ಸಂತೋಷ ಹೆಂಗಿರುತ್ತವ, ಓ ನನ್ನ ಮಗು ಆರಾಮಾಗಿದ್ಯಾ, ನಿನ್ನ ಮಗಳು ಆರಾಮಾಗಿ ಬಟ್ಟೆ ಹಾಕೊಂಡಿದ್ದಾಳೆ, ಆರಾಮಾಗಿ ಮಾತಾಡಕತ್ತಾಳೆ, ಆರಾಮಾಗಿ ಊಟ ಮಾಡಕತ್ತಾಳೆ, ನೀನು ಎಲ್ಲಿ ಅಂತ ಕಾಯ್ತಾ ಇದ್ದಾಳೆ ಅಂತ ಹೇಳುವಾಗ ಈ ಸುದ್ದಿ ಕೇಳ್ತಾ 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 ಮುಂದೆ ಓಡಿ ಹೋಗಿ ತನ್ನ ಮಗಳು ನೋಡುವಾಗ ಅವಳಿಗೆ ಹೆಂಗಿರತ್ತೆ ಯೋಚನೆ ಮಾಡು. ಆರಾಮಾಗಿ ಕುಂತಿರೋ ಮಗಳು ನೋಡುವಾಗ ಅವಳಿಗೆ ಹೆಂಗಿರುತ್ತೆ. ಹಲ್ಲೆಲೂಯಾ. ನನ್ನ ದೇವರು ಯೇಸು ನನ್ನ ಮಗಳನ್ನ ಬಿಡುಗಡೆ ಮಾಡಿದ್ದಾನೆ. ಈಗ ಮಗಳು ಹೇಳ್ತದಲ್ಲ, ಮಗಳೇ, ಈ ಲೋಕದಲ್ಲಿ ಎಷ್ಟೋ ಜನರು ನಂಬಿದೆ, ಎಷ್ಟೋ ವೈದ್ಯರು ನಂಬಿದೆ, ಎಷ್ಟೋ ಬಡಗಳನ್ನು ನಂಬಿದೆ, ಆದರೆ ಯಾರು ನನಗೆ ಬಿಡುಗಡೆ ಮಾಡಿಲ್ಲ. ಆದರೆ ಯೇಸು ನನಗೆ ಬಿಡುಗಡೆ ಕೊಟ್ಟಿದ್ದಾನೆ, ನಮ್ಮ ದೇವರು ಯೇಸು ಅಂತೇಳಿ. ಆಮೇಲೆ ಅಲ್ಲೆಲ್ಲೂ ಇನ್ನು ಮೇಲೆ ಯೋಚನೆ ಮಾಡ್ರಿ, ಅವಳಿಗೆ ಏನು ಸಮಸ್ಯೆ ಬಂದ್ರು ಯಾರ ಹತ್ರ ಓಡಿ ಹೋಗ್ತಾಳ ಅವಳು, ಏನ್ ಸಮಸ್ಯೆ ಬಂದ್ರೆ ಯಾರ ಹತ್ರ ಓಡಿ ಹೋಗ್ತಾಳ ಅವಳು, ಯೇಸು. ಅಲ್ಲೆಲ್ಲೂ ಯಾಕಂದ್ರೆ ಇಕ್ಕಟ್ಟಿನಲ್ಲಿ ನನಗೆ ವಿಶೇಷವಾದ ಸಹಾಯ ಕೊಟ್ಟಾನ ಯೇಸು. ಅವನು ಬಿಟ್ಟರೆ ದೇವರು ಯಾರಿದಾರ ಅಂತೇಳಿ ಮಕ್ಕಳಿಗೂ ಮೊಮ್ಮಗಳಿಗೂ ಅವಳು ಏನ್ ಮಾಡ್ತಾ ಇರ್ತಿದ್ಲು, ಹೇಳ್ತಾ ಇರ್ತಿದ್ಲು.
ಹೇಳ್ತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ನಾನು ಕಷ್ಟದಲ್ಲಿದ್ದಾಗ ಯಾರು ಬರಲಿಲ್ಲ, ಆದರೆ ಈತ ಬಂದಿದ್ದಾನೆ, ಈತನ ಹೇಗೆ ಬಿಡಲಿ ಅಂತೇಳಿ ಒಂದು ವೇಳೆ ಊರು ತಿರಸ್ಕರಿಸಿರ್ಬೋದು, ಎಲ್ಲಿ ಬಂದಿತ್ತ ದೇವರು ಅಂತೇಳಿ. ಅಲ್ಲೆಲ್ಲೂಯ್ಯ. ಆವಾಗ ಇಡೀ ಊರನ್ನು ಕೂಡ ಅವಳು ಏನು ಮಾಡ್ತಾ ಇದ್ದಾಳೆ, ಎದುರಿಸಿಕೊಂಡು ದೇವರಿಗೋಸ್ಕರ ವೈರಾಗ್ಯವಾಗಿ ನಿಂತುಕೊಂಡಿರ್ತಾಳೆ. ಆಮೇಲೆ ಅಲ್ಲೆಲ್ಲ ಪ್ರಿಯರೇ, ಯಾರೆಲ್ಲ ಯಥಾರ್ಥವಾಗಿ ನಂಬಿಗಸ್ತರಾಗಿ ಮೊರೆ ಇಡ್ತಾರೋ ದೇವರವರ ಸಮೀಪದಲ್ಲಿ ಇರ್ತಾರೆ. ಆಮೇಲೆ ಅಲ್ಲೆಲ್ಲೋ ಮೋಶೆ, ಏನೋಕ, ಡ್ಯಾನಿಯಲ್ ಇವರೆಲ್ಲರೂ ಹೆಂಗ್ ಮಾಡಿದ್ರು, ಯಥಾರ್ಥವಾಗಿ ಮೊರೆ ಇಟ್ಟರು, ಅವರ ಸಂಗಡ ದೇವರಿದ್ರು. ಇವತ್ತು ನಾವು ಯಥಾರ್ಥವಾಗಿ ಮೊರೆ ಇಟ್ಟರೆ ದೇವರು ಯಾರ ಸಂಗಡ ಇರ್ತಾರ? ಆಮೇಲೆ ಇಕ್ಕಟ್ಟು ಬಂದಾಗ ಮನುಷ್ಯರ ಹತ್ರ ಓಡೋದನ್ನು ನಿಲ್ಲಿಸ್ರಿ. ಆಮೇಲೆ ಇಕ್ಕಟ್ಟು ಬಂದಾಗ ಮನುಷ್ಯರ ಹತ್ರ ಓಡಿ ಸಹಾಯ ಕೇಳೋದು ನಿಲ್ಲಿಸ್ರಿ. ದೇವರ ಹತ್ರ ಬಂದು ಮೊರೆ ಇಟ್ಟು ಹೋಗ್ರಿ. ನೀವು ಒಂದು ಹೆಜ್ಜೆ ಇಡುವಾಗಲೇ ದೇವ್ರ ಮಾರ್ಗ ತರೀತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ನೀವು ಒಂದು ಹೆಜ್ಜೆ ಇಡುವಾಗಲೇ ದೇವ್ರು ಏನು ಮಾಡ್ತಾನೆ, ನಮಗೆ ಮಾರ್ಗಗಳನ್ನು ತೆರೆಯುತ್ತಾನೆ. ಆದ ಕಾರಣ ನಂಬಿಗಸ್ತರಾಗಿ ನಾವೇನು ಮಾಡೋಣ, ಪ್ರಾರ್ಥನೆ ಮಾಡೋಣ, ದೇವರಲ್ಲಿ ಜೀವಿಸೋಣ, ದೇವರ ಸಭೆಯಲ್ಲಿ ವಾಸವಾಗಿರೋಣ. ದೇವರು ನಮ್ಮ ಪಾಲಿಗೆ ನಂಬಿಗಸ್ತನಾಗಿದ್ದಾನೆ. ನಂಬಿದ ಯಾರನ್ನ ದೇವರು ಏನು ಮಾಡೋಂಗಿಲ್ಲ, ಕೈ ಬಿಡುವಂತ ದೇವರೇ ಇಲ್ಲ. ಈಗ ಕಾನಾನಿಯ ಸ್ತ್ರೀ, ಬಡ ವಿಧವೆ ಸ್ತ್ರೀ, ಅವಳು ಹೆಂಗಿರ್ತಿದ್ಲು, ದೇವರನ್ನೇ ನಂಬಿಕೊಂಡು ಸಂತೋಷವಾಗಿ ಆಕೆ ತನ್ನ ಜೀವಿತವನ್ನು ನಡೆಸ್ತಾ ಇದ್ದಾನೆ. ಆಮೇಲೆ ಅಲ್ಲಿ ಆದ ಕಾರಣ ಪ್ರಿಯರೇ, ಈ ವಾಕ್ಯಗಳಂತ ದೇವರ ನಮ್ಮ ಏನು ಮಾಡಲಿ, ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ಒಂದು ಒಳ್ಳೆ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ಕೇಳಿದ ಎಲ್ಲ ವಾಕ್ಯಗಳನ್ನು ಕೂಡ ನೀನು ಆಶೀರ್ವಾದ ಮಾಡು ಕರ್ತನೇ. ದೇಶದಲ್ಲಿರುವಂಥ ನಂಬಿಗಸ್ತರುಗಳನ್ನು ಆರಿಸಿಕೊಂಡು ಕರ್ತನೇ, ಅವರನ್ನೇ ಸಭೆಯಲ್ಲಿ ವಾಸವಾಗಿರುವಂತೆ ಮಾಡುವಂಥ ದೇವರು ನಿಜವಾಗ್ಲೂ ಇವತ್ತು ನಮ್ಮನ್ನು ನಂಬಿಗಸ್ತರಾಗಿ ಮಾರ್ಪಡಿಸು, ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ತುಂಬಿಸು, ನಮ್ಮನ್ನು ಬಲಪಡಿಸು. ಒಂದು ವೇಳೆ ಈ ಲೋಕದಲ್ಲಿ ನಾವು ಎಲ್ಲರೂ ಕೈ ಬಿಟ್ಟ ಸ್ಥಿತಿಯಲ್ಲಿ ಬಂದಿರ್ಬೋದು, ಆದರೆ ನಂಬಿ ಬಂದಂಥ ನೀನು ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲಪ್ಪ ಕರ್ತನೇ. ನಂಬಿಕೆಯಿಂದ ಯಥಾರ್ಥದಿಂದ ಕೂಗುವ ಎಲ್ಲರಿಗೂ ಬಹು ಸಮೀಪದಲ್ಲಿ ಇರುವಂಥ ದೇವರು ನೀನಾಗಿದ್ದೀರಪ್ಪ. ಅದಕ್ಕಾಗಿ ನಮಗೆ ಸ್ತೋತ್ರ ತಗ್ಗಿಸ್ತೇವೆ.